Hello students, welcome to RHchemistry. So in today's read Ncert along with me series ಅಲ್ಲಿ ಸರ್ಫೇಸ್ ಕೆಮಿಸ್ಟ್ರಿ ಚಾಪ್ಟರ್ ಡಿಸ್ಕಸ್ ಮಾಡೋಣಂತೆ. ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಸರ್ಫೇಸ್ ಕೆಮಿಸ್ಟ್ರಿಯಿಂದ 1 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಟು ಸ್ಕೋರ್ ಔಟ್ ಆಫ್ ಔಟ್. ಇಲ್ಲಿ ಲೈನ್ ಟು ಲೈನ್ ಯಾವುದು ಇಂಪಾರ್ಟೆಂಟ್ ಅನ್ನೋದನ್ನು ಹೇಳ್ತೀನಿ, ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಅದಕ್ಕಿಂತ ಮೊದಲು ಇದರಲ್ಲಿ ಈ ಚಾಪ್ಟರ್ಲಿ ಬರುವಂಥ ಡಿಲೀಟೆಡ್ ಸಿಲೆಬಸ್ ಏನಂತ ನೋಡ್ಕೊಂಡು ಬರೋಣಂತೆ. ಸೊ ಭಾಳಷ್ಟು ಜನರಿಗೆ ಈಗಲೂ ಕೂಡ ಕನ್ಫ್ಯೂಷನ್ ಇದೆ. ಸೊ ಇಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೀನಿ. ಸೊ ಕೆಟಾಲಿಸಿಸ್ ಕಂಪ್ಲೀಟ್ ಚಾಪ್ಟರ್ನ ಡಿಲೀಟ್ ಮಾಡಿದ್ದಾರೆ, ಅಂದರೆ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಕೆಟಾಲಿಸಿಸ್ ಈಸ್ ನಾಟ್ ದೇರ್ ಫಾರ್ ದ ಸಿಲೆಬಸ್. ಇನ್ನೊಂದು ಎಮಲ್ಷನ್ ಅಂತ ಏನಿದೆ ಅದು ನಮ್ಮ ಸಿಲೆಬಸ್ಸಿಗೆ ಇಲ್ಲ. ಇವೆರಡನ್ನು ಬಿಟ್ಟರೆ ಉಳಿದಿದೆ ಎಲ್ಲದೂ ಟಾಪಿಕ್ಗಳು ಕೂಡ ಇದೆ. ಕೆಟಾಲಿಸಿಸ್ ಮತ್ತು ಎಮಲ್ಷನ್ ಕಂಪ್ಲೀಟಾಗಿ ಇಲ್ಲ. ಸೊ ನೆನ್ಪಿಟ್ಕೊಳ್ಳಿ. ಸೊ ಈಗ ಫಸ್ಟ್ ಪೇಜಲ್ಲಿ ನಾವು ನೋಡ್ತಾ ಹೋದ್ವಿ ಅಂತಂದರೆ, ಸೊ ಇದರಲ್ಲಿ ಉಳಿದಿದ್ದನ್ನು ಓದ್ಬೋದು, ಬಟ್ ಅಂಥ ಕ್ವಶನನ್ನು ಕೇಳುವಂಥ ಚಾನ್ಸಸ್ ಭಾಳ ಕಡಿಮೆ ಇದೆ, ರೈಟ್? ಸೊ ಅಂಥ ಚಾನ್ಸಸ್ ಅಂತ ಏನಿಲ್ಲ. ಸೊ ಇದು ಕೂಡ ವ್ಯಾಕ್ಯೂಮ್ ಆಫ್ ದ ಆರ್ಡರ್ 10⁻⁻⁷ ಇದೇನು ಅವಶ್ಯಕತೆ ಇಲ್ಲ, ಓನ್ಲಿ ದ ಇಂಟ್ರಡಕ್ಷನ್. ಈ ಅಡ್ಸಾರ್ಪ್ಷನ್ ಪಾರ್ಟ್ ಅಂತ ಬಂದಾಗ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಈಸ್ ದಿಸ್ ಡೆಫಿನೇಷನ್. ಅಡ್ಸಾರ್ಪ್ಷನ್ ಡೆಫಿನೇಷನ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅದು ಇಂಪಾರ್ಟೆಂಟ್, ಇದನ್ನು ಓದ್ಕೊಂಡಿರಿ. ಸೊ ಅಡ್ಸಾರ್ಬೇಟ್ ಅಂದ್ರೇನು ಮತ್ತು ಅಡ್ಸಾರ್ಬೆಂಟ್ ಅಂದ್ರೇನು ಕೂಡ ಓದ್ಕೊಂಡಿರಿ. ಮಾಲಿಕ್ಯುಲರ್ ಸ್ಪೀಸೀಸ್ ಸಬ್ಸ್ಟೆನ್ಸ್ ವಿಚ್ ಕಾನ್ಸಂಟ್ರೇಟ್ಸ್ or accumulate at the surface called as adsorbate, material on the surface on which adsorption take place called as adsorbent ಅನ್ನೋದು ನೆನಪಿರಲಿ, ರೈಟ್? ಸೊ ಇಲ್ಲಿ ಗಿವೆನ್ ಎಕ್ಸಾಂಪಲ್ ಫಾರ್ ಅಡ್ಸಾರ್ಬೇಟ್ಸ್ ಅಂತ ಕೇಳ್ಬೋದು. ಸೊ ಅಡ್ಸಾರ್ಬೇಟ್ ಎಕ್ಸಾಂಪಲ್ಸ್ ಅಂತ ಏನು ಕೊಟ್ಟಿದ್ದಾರೆ, ಸೊ ಅಡ್ಸಾರ್ಬೆಂಟ್ ಎಕ್ಸಾಂಪಲ್ ಅಂತ ಕೇಳಿದರೆ ಕೊಲೈಡ್, ದಿಸ್ ಫೈನಲಿ ಡಿವೈಡೆಡ್ ಸ್ಟೇಟ್ ದಟ್ ಈಸ್ ಕ್ಲೇ, ಅಲ್ಯೂಮಿನಾ ಜೆಲ್, ಸಿಲಿಕಾ ಜೆಲ್, ಚಾರ್ಕೋಲ್, ಇವೆಲ್ಲದೂ ಕೂಡ ಗುಡ್ ಅಡ್ಸಾರ್ಬೆಂಟ್ ಅಂತೇಳಿ ಆ್ಯಕ್ಟ್ ಆಗ್ತದೆ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಅಡ್ಸಾರ್ಪ್ಷನ್ ಇನ್ ಆ್ಯಕ್ಷನ್ ಅಂಥೇಳಿ ಎಕ್ಸಾಂಪಲ್ಸ್ ಏನಿದೆ, ಇವು 4 ಎಕ್ಸಾಂಪಲ್ನ ಓದಿಟ್ಕೊಂಡಿರಿ. ಸೊ ರೀಡ್ ದಿಸ್ ಎಕ್ಸಾಂಪಲ್ಸ್. ಸೊ ಇಲ್ಲಿ ಕ್ವಶನ್ಸನ್ನು ಯಾವ ರೀತಿ ಕೇಳ್ಬೋದು ಅಂತಂದರೆ, ಸೊ ಇನ್ ದ ಅಡ್ಸಾರ್ಪ್ಷನ್ ಆಫ್ ದಿಸ್ O2 ವಿಚ್ ಅಡ್ಸಾರ್ಬೆಂಟ್ ಈಸ್ ಯೂಸ್ಡ್ ಅಂತ ಕೇಳ್ಬೋದು. ಚಾರ್ಕೋಲ್ ಇಸ್ ದ ಒನ್. ಸೊ ಅಥವಾ ಇದನ್ನು ಕೂಡ ಕೇಳಿದ್ದಿದೆ, ಸೊಲ್ಯೂಷನ್ ಆಫ್ ರಾ ಶುಗರ್ ವೆನ್ ಪಾಸ್ಡ್ ಓವರ್ ಬೆಡ್ಸ್ ಆಫ್ ಎನಿಮಲ್ ಚಾರ್ಕೋಲ್ ಬಿಕಮ್ಸ್ ಕಲರ್ಲೆಸ್ ಅಂತ ಏನಿದೆ. ಸೊ ಶುಗರ್ ಇಸ್ ಪ್ಯೂರಿಫೈಡ್ ಬೈ ಯೂಸಿಂಗ್ ವಿಚ್ ಅಡ್ಸಾರ್ಬೆಂಟ್ ಅಂತ ಕೇಳ್ಬೋದು, ದಟ್ ಈಸ್ ಎನಿಮಲ್ ಚಾರ್ಕೋಲ್ ಇಸ್ ದ ಆನ್ಸರ್. ಸೊ ಸಚ್ ಟೈಪ್ ಆಫ್ ಕ್ವಶನ್ಸ್ ಕ್ಯಾನ್ ಬಿ ಆಸ್ಕ್ಡ್ ಹಿಯರ್. ಸೊ ಏರ್ ಬಿಕಮ್ ಡ್ರೈ ಬೈ ಯೂಸಿಂಗ್ ವಿಚ್ ಟೈಪ್ ಆಫ್ ಅಡ್ಸಾರ್ಬೆಂಟ್ ಅಂತ ಕೇಳ್ಬೋದು, ವಾಟ್ ಇಸ್ ದ ನೇಮ್ ಆಫ್ ದ ಅಡ್ಸಾರ್ಬೆಂಟ್ ಅಂತ ಕೇಳ್ಬೋದು. ಸೊ ಸಿಲಿಕಾ ಜೆಲ್ ಇಸ್ ದ ಆನ್ಸರ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್. ಸೊ ಈ ರೀತಿ ಅದನ್ನು ಓದಿಟ್ಕೊಂಡಿರಿ. ಸೊ ಅದಾದಮೇಲೆ ಡಿಸಾರ್ಪ್ಷನ್ ಅಂದರೆ ಏನು ಅನ್ನೋದನ್ನು ಕರೆಕ್ಟಾಗಿ ಓದಿಟ್ಕೊಂಡಿರಿ. ಸೊ ಪ್ರೊಸೆಸ್ ಆಫ್ ರಿಮೂವಿಂಗ್ ಆ್ಯಂಡ್ ಅಡ್ಸಾರ್ಬ್ ಸಬ್ಸ್ಟೆನ್ಸ್ ಫ್ರಮ್ ದಿ ಸರ್ಫೇಸ್. ಸೊ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಅಡ್ಸಾರ್ಪ್ಷನ್ ಆ್ಯಂಡ್ ಅಬ್ಸಾರ್ಪ್ಷನ್ ಇಲ್ಲಿ 2 ಮಾರ್ಕ್ಸಿಗೆ ಕೇಳುವಂಥ ಚಾನ್ಸಸ್ ಇದೆ. ಸೊ ಇದನ್ನು ಕೂಡ ಕರೆಕ್ಟಾಗಿ ಓದಿಟ್ಕೊಂಡಿರಿ. ನಾವು ಮೆಕ್ಯಾನಿಸಮ್ ಆಫ್ ಅಡ್ಸಾರ್ಪ್ಷನಲ್ಲಿ ಇಂಪಾರ್ಟೆಂಟ್ ಏನು ಅನ್ನೋದನ್ನು ಹೇಳ್ಬಿಡ್ತೀನಿ. ಸೊ ಮೆಕ್ಯಾನಿಸಮ್ ಆಫ್ ಅಡ್ಸಾರ್ಪ್ಷನಲ್ಲಿ ಸೊ ಇಲ್ಲೆಲ್ಲ ಓದ್ಕೋತ ಹೋಗ್ಬೋದು ನೀವು. ದ ಫೋರ್ಸಸ್ ಆಫ್ ದ ಅಡ್ಸಾರ್ಬೆಂಟ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಅಟ್ರಾಕ್ಟಿಂಗ್ ದ ಅಡ್ಸಾರ್ಬೆಂಟ್ ಪಾರ್ಟಿಕಲ್ ಆನ್ ಸರ್ಫೇಸ್. ದ ಎಕ್ಸ್ಟೆಂಟ್ ಆಫ್ ಅಡ್ಸಾರ್ಪ್ಷನ್ ಇನ್ಕ್ರೀಸ್ ವಿತ್ ಇನ್ಕ್ರೀಸ್ ಇನ್ ಸರ್ಫೇಸ್ ಏರಿಯಾ, ಇದು ಕೇಳ್ಬೋದು. ಸೊ ಎಕ್ಸ್ಟೆಂಟ್ ಆಫ್ ಅಡ್ಸಾರ್ಪ್ಷನ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಸರ್ಫೇಸ್ ಏರಿಯಾ. ಸೊ ಪರ್ ಯೂನಿಟ್ ಮಾಸ್ ಆಫ್ ದ ಅಡ್ಸಾರ್ಬೆಂಟ್ ಎಟ್ ಗಿವನ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ ಅಂತೇಳಿ ನೆನ್ಪಿಟ್ಕೊಳ್ಳಿ. ಇಂಪಾರ್ಟೆಂಟ್ ನೋಡಿ ಇಲ್ಲಿ. ಸೊ ದೆರ್ ಇಸ್ ಅ ಡಿಕ್ರೀಸ್ ಇನ್ ಸರ್ಫೇಸ್ ಎನರ್ಜಿ ವಿಚ್ ಅಪಿಯರ್ಸ್ ಆಸ್ ಅಡ್ಸಾರ್ಪ್ಷನ್ ಈಸ್ ಎಕ್ಸೋಥರ್ಮಿಕ್ ಪ್ರೊಸೆಸ್, ಗಿವ್ ರೀಸನ್ ಅಂತ ಕೇಳ್ಬೋದು. ರೀಸನ್ ಟೈಪ್ ಆಫ್ ಕ್ವಶನ್ ಕೇಳಿದಾಗ 2 ಮಾರ್ಕ್ಸಿಗೆ ಕೂಡ ಕೇಳಿದ್ದಿದೆ ಒಂದಷ್ಟು ಮಾಡೆಲ್ ಕ್ವಶನ್ ಪೇಪರ್ಸಲ್ಲಿ. ಸೊ ಅವಾಗ ಏನು ಬರೀಬೇಕು ಅಂತಂದ್ರೆ ಆಲ್ವೇಸ್ ದೆರ್ ಇಸ್ ಅ ಡಿಕ್ರೀಸ್ ಇನ್, ಇದು ಫಸ್ಟ್ ಪಾಯಿಂಟ್, ಡಿಕ್ರೀಸ್ ಇನ್ ರೆಸಿಡ್ಯೂಯಲ್ ಫೋರ್ಸಸ್ ಆಫ್ ದ ಸರ್ಫೇಸ್ ಅಂತ ಬರೀಬೇಕು. ಸೊ ಅಥವಾ ದೆರ್ ಇಸ್ ಅ ಡಿಕ್ರೀಸ್ ಇನ್ ಸರ್ಫೇಸ್ ಎನರ್ಜಿ ಅಂತನಾದರೂ ಬರೀಬೇಕು. ಸೊ ಇದನ್ನಾದರೂ ಬರೀಬೇಕು ವಿಚ್ ಇಸ್ ಅಪಿಯರ್ಸ್ ಆಸ್ ಹೀಟ್ ಅಂತೇಳಿ 2 ಮಾರ್ಕ್ಸಿಗೆ ಕೇಳಿದಾಗ. ಸೊ ಡೆಲ್ಟಾ ಎಚ್ ಇಸ್ ಅನ್ ಆಲ್ವೇಸ್ ನೆಗೆಟಿವ್ ಅಂತೇಳಿ ನೆನಪಿಡ್ಬೇಕು. ಡೆಲ್ಟಾ ಎಚ್ ನೆಗೆಟಿವ್ ಅನ್ನೋದು ನೆನಪಿರಲಿ, ವೆರಿ ಇಂಪಾರ್ಟೆಂಟ್, ಕೇಳಿದ್ದಿದೆ ಇದನ್ನು. ಅದೇ ರೀತಿ ಡೆಲ್ಟಾ ಎಸ್ ನೆಗೆಟಿವ್ ಅನ್ನೋದು ನೆನಪಿರಲಿ, ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಡೆಲ್ಟಾ ಜಿ ವ್ಯಾಲ್ಯೂ ಫಾರ್ ದ ಅಡ್ಸಾರ್ಪ್ಷನ್ ಅಂತ ಕೇಳ್ಬೋದು, ದಟ್ ಈಸ್ ಆಲ್ಸೋ ನೆಗೆಟಿವ್ ಅನ್ನೋದು ನೆನಪಿರಲಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ರೈಟ್? ಸೊ ಇನ್ ಅಡ್ಸಾರ್ಪ್ಷನ್ ವಿಚ್ ಇಸ್ ಸ್ಪಾಂಟೇನಿಯಸ್ ಕಾಂಬಿನೇಷನ್ ಆಫ್ ದೀಸ್ 2 ಫ್ಯಾಕ್ಟರ್ಸ್ ಮೇಕ್ಸ್ ಡೆಲ್ಟಾ ಜಿ ನೆಗೆಟಿವ್ ಅಂತ ಏನಿದೆ. ಸೊ ಅದಾದಮೇಲೆ ಇಲ್ಲಿ ವೆನ್ ದ ಸ್ಟೇಟ್ ಆಫ್ ಇಕ್ವಿಲಿಬ್ರಿಯಮ್ ಈಸ್ ಅಟೈನ್ಡ್ ಅಂತೇಳಿ ಕೇಳ್ಬೋದು. ಸೊ ಇದನ್ನು ಬರೀಬೇಕಾಗ್ತದೆ. ಅಡ್ಸಾರ್ಪ್ಷನ್ ಪ್ರೊಸೀಡ್ಸ್, ಡೆಲ್ಟಾ ಎಚ್ ಬಿಕಮ್ ಲೆಸ್ ಆ್ಯಂಡ್ ಲೆಸ್ ನೆಗೆಟಿವ್, ಅಲ್ಟಿಮೇಟ್ಲಿ ಡೆಲ್ಟಾ ಎಚ್ ಬಿಕಮ್ ಈಕ್ವಲ್ ಟು ಟಿ ಡೆಲ್ಟಾ ಎಸ್, ಹೆನ್ಸ್ ಡೆಲ್ಟಾ ಜಿ ಬಿಕಮ್ 0 ಅನ್ನೋದು ಪಾರ್ಟನ್ನು ನೀವು ಇಲ್ಲಿ ನೆನ್ಪಿಟ್ಕೊಳ್ಬೇಕಾಗ್ತದೆ. ಇಲ್ಲಿ 1 ಮಾರ್ಕ್ಸ್ ಕ್ವಶನನ್ನು ಈ ಚಾಪ್ಟರ್ಲಿ ಕೇಳೋದಕ್ಕೆ ಯಾವ ಪಾಯಿಂಟ್ ಬೇಕಾದರೂ ಕೇಳ್ಬೋದು, ವರ್ಡ್ ಟು ವರ್ಡ್, ಲೈನ್ ಟು ಲೈನ್ ನೀವು ಓದಲೇಬೇಕಾಗ್ತದೆ. ಸೊ ಅದಾದಮೇಲೆ ಫಿಸಿಕಲ್ ಅಡ್ಸಾರ್ಪ್ಷನ್ ಆ್ಯಂಡ್ ಕೆಮಿಕಲ್ ಅಡ್ಸಾರ್ಪ್ಷನ್ ಡಿಫ್ರೆನ್ಸನ್ನು ಕೇಳ್ಬೋದು 3 ಮಾರ್ಕ್ಸಿಗೆ. ಸೊ 3 ಮಾರ್ಕ್ಸ್ಗೆ ಡಿಫ್ರೆನ್ಸನ್ನು ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್. ಸೊ ಅಲ್ಲಿ ಡಿಫ್ರೆನ್ಸ್ ಅಂತ ಏನಿದೆ, ಆ ಡಿಫ್ರೆನ್ಸಲ್ಲಿ ಇವೆಲ್ಲ ಪಾಯಿಂಟನ್ನು ಕವರ್ ಮಾಡಿದ್ದಾರೆ. ಸೊ ಒಂದು ಸರಿ ಇದನ್ನು ಕೂಡ ಓದಿಟ್ಕೊಂಡಿರಿ. ಇಲ್ಲಿ ನೇಚರ್ ಆಫ್ ಅಡ್ಸಾರ್ಬೆಂಟ್ ಅಂತ ಏನಿದೆ, ಸಿ ಫಾರ್ ಎಕ್ಸಾಂಪಲ್ ದೆ ಕ್ಯಾನ್ ಆಸ್ಕ್ ಆಕ್ಟಿವೇಟೆಡ್ ಚಾರ್ಕೋಲ್ ಮೋರ್ ಸಲ್ಫರ್ ಡೈಆಕ್ಸೈಡ್ ಕ್ರಿಟಿಕಲ್ ಟೆಂಪ್ರೇಚರ್ ಕೊಡ್ತಾರೆ, ಮೀಥೇನ್ ಕ್ರಿಟಿಕಲ್ ಟೆಂಪ್ರೇಚರ್ ಕೊಡ್ತಾರೆ, ವಿಚ್ ಒನ್ ವಿಲ್ ಅಡ್ಸಾರ್ಬ್ ಸ್ಟ್ರಾಂಗ್ಲಿ ಆನ್ ದ ಆಕ್ಟಿವೇಟೆಡ್ ಚಾರ್ಕೋಲ್ ಅಂತೇಳಿ ಕೇಳ್ಬೋದು.
ಸೊ ಸಚ್ ಟೈಪ್ ಆಫ್ ಕ್ವಶನ್ಸ್ ಕೇಳಿದಾಗ ಸೊ ಇಂಡೈರೆಕ್ಟಾಗಿ ಕ್ರಿಟಿಕಲ್ ಟೆಂಪ್ರೇಚರ್ ಕೊಟ್ಟು ಆನ್ಸರ್ನ ಕ್ವಶನನ್ನು ಕೇಳಿರ್ತಾರೆ. ಸೊ ಯಾವುದು ಕ್ರಿಟಿಕಲ್ ಟೆಂಪ್ರೇಚರ್ ಜಾಸ್ತಿ ಇರ್ತದೆ ಅದು ವಿಚ್ ಕ್ಯಾನ್ ಅಬ್ಸಾರ್ಬ್ ಸ್ಟ್ರಾಂಗ್ಲಿ ಅಂಥೇಳಿ ಮೀನಿಂಗು. ಸೊ ರಿವರ್ಸಿಬಲ್ ನೇಚರ್ ಅಂತ ಇದೆ, ಸರ್ಫೇಸ್ ಏರಿಯಾ ಆಫ್ ಅಬ್ಸಾರ್ಬೆಂಟ್ ಡೈರೆಕ್ಟ್ ಪ್ರಪೋರ್ಷನಲ್, ಎಂಥಾಲ್ಪಿ ಆಫ್ ಅಬ್ಸಾರ್ಪ್ಷನ್ ಅಂತ ಇದೆ. ಸೊ ವಿಚ್ ಟೈಪ್ ಆಫ್ ಫೋರ್ಸ್ ಇಸ್ ಪ್ರೆಸೆಂಟ್ ಅಂತ ಕೇಳ್ಬೋದು, ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಅನ್ನೋದನ್ನು ನೆನಪಿರಲಿ. ದೆನ್ ಹೈ ಸ್ಪೆಸಿಫಿಸಿಟಿ, ಸೊ ಇರಿವರ್ಸಿಬಿಲಿಟಿ, ಸರ್ಫೇಸ್ ಏರಿಯಾ, ಎಂಥಾಲ್ಪಿ ಆಫ್ ಅಬ್ಸಾರ್ಪ್ಷನ್. ಸೊ ಅದನ್ನೆಲ್ಲವನ್ನು ಕೂಡ ಈ ಪಾಯಿಂಟಲ್ಲಿ ಕವರ್ ಮಾಡಿದ್ದಾರೆ. ಸೊ ಇದನ್ನು ಕರೆಕ್ಟಾಗಿ ಓದ್ಕೊಂಡಿರಿ. ಇಲ್ಲಿರುವಂಥ ಯಾವುದೇ ಒಂದು ಪಾಯಿಂಟನ್ನು ಕೂಡ 1 ಮಾರ್ಕ್ಸ್ ಕೇಳುವಂಥ ಚಾನ್ಸಸ್ ಇರ್ತದೆ. ಟೋಟಲ್ ನೀವು 9 ಪಾಯಿಂಟ್ ಅಂತ ಏನು ಕಾಣಿಸ್ತದೆ, ಈ 9 ಪಾಯಿಂಟನ್ನು ಕರೆಕ್ಟಾಗಿ ಓದ್ಕೊಂಡಿರಿ, ವೆರಿ ಇಂಪಾರ್ಟೆಂಟ್. 3 ಮಾರ್ಕ್ಸ್ ಡೆಫಿನೇಷನ್ ಡಿಫ್ರೆನ್ಸ್ ಅಂತ ಕೇಳಿದಾಗಲೂ ಇಂಪಾರ್ಟೆಂಟ್ ಆಗ್ತದೆ. ಪ್ಲಸ್ 1 ಮಾರ್ಕ್ ಕ್ವಶನ್ನ ಇದರಲ್ಲಿ ಯಾವ್ದು ಬೇಕಾದರೂ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಈಗ ವಾಟ್ ಟೈಪ್ ಆಫ್ ಟೆಂಪ್ರೇಚರ್ ಫೇವರ್ಸ್ ಅಡ್ಸಾರ್ಪ್ಷನ್ ಅಂತ ಕೇಳ್ಬೋದು, ಅಥವಾ ಅಡ್ಸಾರ್ಪ್ಷನ್ ಫೇವರ್ಡ್ ಬೈ ಐದರ್ ಇಟ್ ಇಸ್ ಲೋ ಟೆಂಪ್ರೇಚರ್ ಹೈ ಟೆಂಪ್ರೇಚರ್ ಅಂತ ಕೇಳ್ಬೋದು. ಸೊ ಆಕ್ಟಿವೇಷನ್ ಎನರ್ಜಿ ನೀಡೆಡ್ ಫಾರ್ ವಿಚ್ ಟೈಪ್ ಆಫ್ ಅಡ್ಸಾರ್ಪ್ಷನ್ ಅಂತ ಕೇಳ್ಬೋದು. ಸೊ ಮಲ್ಟಿಲೇಯರ್ ಅಡ್ಸಾರ್ಪ್ಷನ್ ಇಸ್ ಪಾಸಿಬಲ್ ಇನ್ ವಿಚ್ ಟೈಪ್ ಆಫ್ ಅಡ್ಸಾರ್ಪ್ಷನ್ ಅಂತ ಕೇಳ್ಬೋದು. ಲೈಕ್ ದಿಸ್ 1 ಮಾರ್ಕ್ಸ್ ಕ್ವಶನನ್ನು ಯಾವ ರೀತಿ ಬೇಕಾದರೂ ಫ್ರೇಮ್ ಮಾಡ್ಬೋದು. ಇನ್ನೊಂದು 1 ಮಾರ್ಕ್ಸ್ ಕ್ವಶನ್ ಕೇಳುವಂಥದ್ದು ವಾಟ್ ಈಸ್ ಅಡ್ಸಾರ್ಪ್ಷನ್ ಐಸೋಥರ್ಮ್ ಅಂತೇಳಿ, ಇದನ್ನು ಮಾಡೆಲ್ ಕ್ವಶನ್ ಪೇಪರ್ದಲ್ಲೂ ಕೂಡ ಕೇಳಿದ್ದಿದೆ. ಸೊ ರಿಮೆಂಬರ್, ಆ್ಯಂಡ್ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಫ್ರೆಂಡ್ಲಿ ಅಡ್ಸಾರ್ಪ್ಷನ್ ಐಸೋಥರ್ಮ್ ಎಕ್ಸ್ಪ್ರೆಷನ್ ಅಂತ ಕೇಳಿದಾಗ ಇದನ್ನು ಬರೀಬೇಕು. ಸೊ x/m is equal to Kp⁴ ಅಂತೇಳಿ. ಸೊ ರಿಮೆಂಬರ್ ದ್ಯಾಟ್. ಸೊ ಇದನ್ನೇನು ಓದಿ, ಬಟ್ ಎಕ್ಸಾಮಲ್ಲಿ ಕ್ವಶನ್ ಕೇಳುವಂಥ ಚಾನ್ಸಸ್ ಭಾಳ ಕಡಿಮೆ ಇರ್ತದೆ. ಸೊ ಇವನ್ನೆಲ್ಲ ಬಂತು. ದೆನ್ ಇದನ್ನು ಕೇಳ್ಬೋದು ಈ ರೀತಿ ಪಾಯಿಂಟನ್ನು, 1/n is equal to 0, x/m ವ್ಯಾಲ್ಯೂ ಏನಾಗ್ತದೆ ಅಂಥೇಳಿ, ಅಥವಾ 1/n is equal to 1, x/m ವ್ಯಾಲ್ಯೂ ಏನಾಗ್ತದೆ ಅಂಥೇಳಿ ಕ್ವಶನ್ಸನ್ನು ಕೇಳ್ಬೋದು. ಅದೇ ರೀತಿ ರಿಮೆಂಬರ್ ಅಡ್ಸಾರ್ಪ್ಷನ್ಸ್ ಆಫ್ ಸೊಲ್ಯೂಷನ್ಸಲ್ಲಿ ಇವೆಲ್ಲ ಎಕ್ಸಾಂಪಲ್ಸ್ ಏನಿದೆ. ಸೊ ಫಾಲೋವಿಂಗ್ ಅಬ್ಸರ್ವೇಷನ್ ಹ್ಯಾಸ್ ಮೇಡ್ ಇನ್ ದ ಕೇಸ್ ಆಫ್ ಅಡ್ಸಾರ್ಪ್ಷನ್ ಫ್ರಮ್ ಸೊಲ್ಯೂಷನ್ ಅಂತ ಏನು ಕೊಟ್ಟಿದ್ದಾರೆ. ಸೊ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್, ಇದು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಅಡ್ಸಾರ್ಪ್ಷನ್ ಅಂತೇಳಿ ಕೇಳ್ಬೋದು. ಸೊ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್, ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಸರ್ಫೇಸ್ ಏರಿಯಾ, ಡಿಪೆಂಡ್ಸ್ ಆನ್ ದ ಕಾನ್ಸಂಟ್ರೇಷನ್ ಆಫ್ ಬೋತ್ ಸೊಲ್ಯೂಟ್ ಆ್ಯಂಡ್ ಸೊಲ್ಯೂಷನ್, ಎಕ್ಸ್ಟೆಂಟ್ ಆಫ್ ಅಡ್ಸಾರ್ಪ್ಷನ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ದ ಅಡ್ಸಾರ್ಬೆಂಟ್ ಆ್ಯಂಡ್ ದ ಅಡ್ಸಾರ್ಬೇಟ್. ಈ ಟೈಪ್ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಸೊ ಎಕ್ಸಾಂಪಲ್ ಏನಿದೆ ನೋಡಿ ಇಲ್ಲಿ, ಪ್ರೆಸಿಪಿಟೇಟ್ ಆಫ್ MgOH twice ಅಟೈನ್ಸ್ ಬ್ಲೂ ಕಲರ್ ವೆನ್ ಪ್ರೆಸಿಪಿಟೇಟೆಡ್ ಇನ್ ಪ್ರೆಸೆನ್ಸ್ ಆಫ್ ಮೆಗ್ನೇಸಾನ್ ರಿಯೇಜೆಂಟ್. ಸೊ ಈ ಒಂದು ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಫ್ರೆಂಡ್ಲಿ ಅಡ್ಸಾರ್ಪ್ಷನ್ ಐಸೋಥರ್ಮ್ ಫಾರ್ ದಿ ಸೊಲ್ಯೂಷನ್ ಕ್ಯಾನ್ ಬಿ ಗಿವನ್ ಲೈಕ್ ದಿಸ್ ಅನ್ನೋದನ್ನು ಕೂಡ ನೆನ್ಪಿಟ್ಕೊಳ್ಳಿ. 1 ಮಾರ್ಕ್ಸ್ಗೆ ಕೇಳೋವಂಥ ಚಾನ್ಸಸ್ ಇರ್ತದೆ. ಅದಾದಮೇಲೆ ಅಪ್ಲಿಕೇಶನ್ ಆಫ್ ಅಡ್ಸಾರ್ಪ್ಷನಲ್ಲಿ ಇವೆಲ್ಲ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. 2 ಮಾರ್ಕ್ಸಿಗೆ ಅಪ್ಲಿಕೇಶನ್ ಅಂತಲೂ ಕೇಳ್ಬೋದು. ಪ್ರೊಡ್ಯೂಷನ್ ಆಫ್ ಹೈ ವ್ಯಾಕ್ಯೂಮ್, ವಾಟ್ ಈಸ್ ದ ಅಡ್ಸಾರ್ಬೇಟ್ ಯೂಸ್ಡ್ ಅಂತ ಕೇಳ್ಬೋದು, ದಟ್ ಈಸ್ ಅಡ್ಸಾರ್ಬೆಂಟ್ ಯೂಸ್ಡ್ ಅಂತ ಕೇಳ್ಬೋದು, ಚಾರ್ಕೋಲ್. ಸೊ ಗ್ಯಾಸ್ ಮಾಸ್ಕಲ್ಲಿ ಯೂಸ್ ಮಾಡುವಂಥ ಅಡ್ಸಾರ್ಬೆಂಟ್ ಯಾವುದಂತ ಕೇಳ್ಬೋದು, ಇಲ್ಲೂ ಕೂಡ ಆಕ್ಟಿವೇಟೆಡ್ ಚಾರ್ಕೋಲ್ ಅಂತ ಇದೆ. ಮೋಸ್ಟ್ ಆಫ್ ದ ಕೇಸಸ್ ಆಕ್ಟಿವೇಟೆಡ್ ಚಾರ್ಕೋಲ್ ಇಸ್ ದ ಆನ್ಸರ್, ಅಥವಾ ಅಲ್ಯೂಮಿನಾ ಇಸ್ ದ ಆನ್ಸರ್, ಈ ರೀತಿ ಇರ್ತದೆ. ಇಲ್ಲ ಸಿಲಿಕಾ ಆರ್ ಅಲ್ಯೂಮಿನಿಯಂ ಜೆಲ್ ಇಸ್ ದ ಆನ್ಸರ್, ರೈಟ್. ಸಿ ರಿಮೂವಲ್ ಆಫ್ ಕಲರಿಂಗ್ ಮ್ಯಾಟರ್, ವಿಚ್ ಇಸ್ ದ ಅಡ್ಸಾರ್ಬೆಂಟ್ ಯೂಸ್ಡ್ ಅಂತ ಒಂದು ಸಾರಿ ಕೇಳಿದ್ದಿದೆ. ಸೊ ಅನಿಮಲ್ ಚಾರ್ಕೋಲ್ ಇಸ್ ಯೂಸ್ಡ್. ಹೆಟ್ರೋಜಿನಸ್ ಕೆಟಾಲಿಸಿಸಲ್ಲಿ, ಸೊ ಹೆಟ್ರೋಜಿನಸ್ ಕೆಟಾಲಿಸಿಸ್ ಇನ್ವಾಲ್ವ್ಸ್ ವಾಟ್ ಟೈಪ್ ಆಫ್ ಸರ್ಫೇಸ್ ಫಿನಾಮಿನಾ ಅಂತ ಕೇಳ್ಬೋದು, ದಟ್ ಈಸ್ ಅಡ್ಸಾರ್ಪ್ಷನ್ ವಿಚ್ ಇಸ್ ಇನ್ವಾಲ್ವ್ಡ್. ಸಪ್ರೇಷನ್ ಆಫ್ ಇನರ್ಟ್ ಗ್ಯಾಸಲ್ಲಿ ವಾಟ್ ಟೈಪ್ ಆಫ್ ಅಡ್ಸಾರ್ಬೆಂಟ್ ಈಸ್ ಯೂಸ್ಡ್ ಅಂತ ಕೇಳ್ಬೋದು. ಸೊ ದಟ್ ಈಸ್ ಕೋಕೋನಟ್ ಚಾರ್ಕೋಲ್ ಅಂಥೇಳಿ ಬರೀಬೇಕಾಗ್ತದೆ. ಸೊ ಇನ್ ಕ್ಯೂರಿಂಗ್ ಡಿಸೀಸಸ್, ಇನ್ ಫ್ರೋತ್ ಫ್ಲೋಟೇಷನ್ ಪ್ರೊಸೆಸ್ ನಮಗೆ ಸಿಲೆಬಸ್ಸಿಗೆ ಇದು ಚಾಪ್ಟರ್ ಇಲ್ಲ, 6th ಚಾಪ್ಟರ್ ಇಲ್ಲ, ಬಟ್ ಈ ಕ್ವಶನ್ ಇಲ್ಲಿ ಕವರ್ ಮಾಡ್ಬೋದು. ಅಡ್ಸಾರ್ಪ್ಷನ್ ಇಂಡಿಕೇಟರ್ಸ್, ಕ್ರೊಮ್ಯಾಟೋಗ್ರಫಿಕ್ ಅನಾಲಿಸಿಸ್, ಇವಷ್ಟು ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ. ಎನಿ 3 to 4 ಪಾಯಿಂಟ್ಸ್ 2 ಮಾರ್ಕ್ಸ್ಗೆ ಕೇಳ್ಬೋದು. ಸೊ 2 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೆಮಿಸಾರ್ಪ್ಷನ್ ಅಂತ ಕೇಳ್ಬೋದು. ಸೊ ವೈ ಡಸ್ ಫಿಸಾರ್ಪ್ಷನ್ ಡಿಕ್ರೀಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ಅಂತ ನೋಡಿ ಇಲ್ಲಿದೆ. ಸೊ ಇದಕ್ಕೆ ಆಲ್ರೆಡಿ ನಾನು ಆನ್ಸರ್ನ ಹೇಳಿದೆ, ದಟ್ ಈಸ್ ಬಿಕಾಸ್ ವೀಕ್ ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆ್ಯಂಡ್ ಕೆಮಿಸಾರ್ಪ್ಷನಲ್ಲಿ ಸೊ ಮೋರ್ ಸ್ಟ್ರಾಂಗರ್ ಕೆಮಿಕಲ್ ಬಾಂಡ್ ಇರ್ತದೆ ಅಂಥೇಳಿ. ಸೊ ವೈ ಪೌಡರ್ಡ್ ಸಬ್ಸ್ಟೆನ್ಸಸ್ ಆರ್ ಮೋರ್ ಇಫೆಕ್ಟಿವ್ ಅಡ್ಸಾರ್ಬೆಂಟ್ ಅಂತ ಕೇಳ್ಬೋದು, ಪೌಡರ್ಡ್ ಸಬ್ಸ್ಟೆನ್ಸಸ್. ಸೊ ಅದಕ್ಕೂ ಕೂಡ ಇಲ್ಲೊಂದು ಪಾಯಿಂಟ್ ಇದೆ, ನೀವು ಇಲ್ಲಿ ಓದಿರ್ಬೋದು. ಸರ್ಫೇಸ್ ಏರಿಯಾ ಆಫ್ ದ ಅಡ್ಸಾರ್ಬೆಂಟ್ ಅಂತ ನಾವೇನು ಯಾವಾಗ ಹೇಳ್ತೀವಿ, ಸೊ ಸರ್ಫೇಸ್ ಏರಿಯಾ ಆಫ್ ದ ಅಡ್ಸಾರ್ಬೆಂಟ್ ಹೇಳಿದಾಗ ಕೆಮಿಸಾರ್ಪ್ಷನ್ ಆಲ್ಸೋ ಇನ್ಕ್ರೀಸ್ ವಿತ್ ಇನ್ಕ್ರೀಸ್ ದ ಸರ್ಫೇಸ್ ಏರಿಯಾ. ಸೊ ಇಲ್ಲಿ ನೋಡಿ, ಫೈನ್ಲಿ ಡಿವೈಡೆಡ್ ಮೆಟಲ್ಸ್ ಆ್ಯಂಡ್ ಪೋರಸ್ ಸಬ್ಸ್ಟೆನ್ಸಸ್ ಹ್ಯಾವಿಂಗ್ ಲಾರ್ಜ್ ಸರ್ಫೇಸ್ ಏರಿಯಾ ವೈ ಅಂತ ಕೇಳಿದಾಗ ಅದು ಎಕ್ಸ್ಟೆಂಟ್ ಆಫ್ ಅಡ್ಸಾರ್ಪ್ಷನ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಸರ್ಫೇಸ್ ಏರಿಯಾ ಅಂತ ಬರೀಬೇಕಾಗ್ತದೆ. ಸೊ ಸರ್ಫೇಸ್ ಏರಿಯಾ ಜಾಸ್ತಿ ಇರ್ತದೆ ಪೌಡರ್ಡ್ ಸ್ಟೇಟ್ ಒಳಗೆ. ಸೊ ದಟ್ ಈಸ್ ದ ಆನ್ಸರ್ ಫಾರ್ ದಿಸ್. ಸೊ ಈ ಟೈಪ್ ಕ್ವಶನ್ಸನ್ನು ಕೂಡ ಕೇಳ್ಬೋದು. ಇನ್ನು ನೆಕ್ಸ್ಟ್ ಪಾಯಿಂಟ್ ಕೆಟಾಲಿಸಿಸ್ ಅಂತ ಬಂದಾಗ ಇವು ಯಾವುದೇ ಪಾರ್ಟ್ ಕೂಡ ಕೆಟಾಲಿಸಿಸಲ್ಲಿ ಯಾವುದೂ ಕೂಡ ಇಲ್ಲ. ಒಂದು ಓಲ್ಡ್ ಫಸ್ಟ್ ಟೈಮ್ ಏನೋ ಅವರು ಪ್ರೊಡ್ಯೂಸ್ ಮಾಡಿದರು, ಅಂದರೆ ಕೊಟ್ಟಿದ್ದರು PU ಬೋರ್ಡಲ್ಲಿ, ಅದರಲ್ಲಿ ಶೇಪ್ ಸೆಲೆಕ್ಟಿವ್ ಕೆಟಾಲಿಸಿಸ್ ಇದೆ ಅಂಥೇಳಿ ಕೊಟ್ಟಿದ್ದರು. ಬಟ್ ಇದರಲ್ಲಿ ಶೇಪ್ ಸೆಲೆಕ್ಟಿವ್ ಕೆಟಾಲಿಸಿಸ್ ಕೂಡ ರಿಮೂವ್ ಮಾಡಿದ್ದಾರೆ. ಸೆಕೆಂಡ್ ಟೈಮ್ ಯಾವಾಗ ಅವರು ಅಪ್ಡೇಟೆಡ್ ವರ್ಷನನ್ನು ರಿಲೀಸ್ ಮಾಡಿದರು ಫಾರ್ ದ ಡಿಲೀಟೆಡ್ ಸಿಲೆಬಸ್ ಪಾರ್ಟ್. ಸೊ ಶೇಪ್ ಸೆಲೆಕ್ಟಿವ್ ಕೆಟಾಲಿಸಿಸನ್ನು ಕೂಡ ರಿಮೂವ್ ಮಾಡಿದ್ದಾರೆ. ಎಂಜೈಮ್ ಕೆಟಾಲಿಸಿಸ್ ಕೂಡ ಇಲ್ಲ. ಕಂಪ್ಲೀಟ್ ಈ ಕೆಟಾಲಿಸಿಸ್ ಪಾರ್ಟೇ ಇಲ್ಲ ನಮಗೆ. ಸೊ ಅದು ಗೊತ್ತಿರಲಿ. ಸೊ ಇದು ಯಾವುದೂ ಕೂಡ ಇಲ್ಲ.
ನಾವು ಇಟ್ ಕಮ್ಸ್ ಕೊಲೈಡ್ಸ್. ಸೊ ಕೊಲೈಡ್ಸಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತಂದರೆ, ಸೊ ವಾಟ್ ಈಸ್ ಕೊಲೈಡ್ ಅಂತ ಕೇಳ್ಬೋದು. ಸೊ 1 ಮಾರ್ಕ್ಸ್ ಇಲ್ಲಿ ಏನಿದೆ ನೋಡಿ, ಕೊಲೈಡ್ ಇಸ್ ಅ ಹೆಟ್ರೋಜನ್ ಸಿಸ್ಟಮ್ ಇನ್ ವಿಚ್ ಒನ್ ಸಬ್ಸ್ಟೆನ್ಸ್ ಇಸ್ ಡಿಸ್ಪರ್ಸ್ಡ್ ಆಸ್ ವೆರಿ ಫೈನ್ ಪಾರ್ಟಿಕಲ್ಸ್ ಆಫ್ ನಾನೋ ಸಬ್ಸ್ಟೆನ್ಸಸ್. ಡೆಫಿನಿಷನ್ 1 ಮಾರ್ಕ್ಸಿಗೆ ಕೇಳ್ಬೋದು. ಸೊ ಕ್ರಿಸ್ಟಲ್ ಎಸೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ಸೊಲ್ಯೂಷನ್ ಆ್ಯಂಡ್ ದ ಕೊಲೈಡ್ ಇಸ್ ದ್ಯಾಟ್ ಆಫ್ ದ ಪಾರ್ಟಿಕಲ್ ಸೈಜ್ ಅಂತ ಏನಿದೆ. ಪಾರ್ಟಿಕಲ್ ಸೈಜ್ ಬಗ್ಗೆ ಇಲ್ಲೇನು ಕೊಟ್ಟಿದ್ದಾರೆ ಇದನ್ನು ಸ್ವಲ್ಪ ಓದಿಟ್ಕೊಂಡಿರಿ. ಕೊಲೈಡಲ್ ಪಾರ್ಟಿಕಲ್ ಸೈಜ್ ಏನಂತ ಕೇಳ್ಬೋದು. ಸೊ ಕೊಲೈಡಲ್ ಕ್ಲಾಸಿಫಿಕೇಷನ್ ಬೇಸ್ಡ್ ಆನ್ 3 ಫ್ಯಾಕ್ಟರ್ಸ್ ಅಂತ ಏನಿದೆ, ಅದರಲ್ಲಿ ಫಸ್ಟ್ ಪಾಯಿಂಟ್ ಇವೆಲ್ಲದೂ ಕೂಡ 1 ಮಾರ್ಕ್ಸಿಗೆ ಯಾವುದು ಪಾಯಿಂಟ್ ಬೇಕಾದರೂ ಕೇಳುವಂಥ ಚಾನ್ಸಸ್ ಇರ್ತದೆ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಜೆಲ್ಲಲ್ಲಿ ಸೊ ಡಿಸ್ಪರ್ಸ್ಡ್ ಮೀಡಿಯಮ್ ಯಾವುದಂತ ಕೇಳ್ಬೋದು, ಡಿಸ್ಪರ್ಸ್ಡ್ ಫೇಸ್ ಯಾವುದಂತ ಕೇಳ್ಬೋದು. ನೀವು ಲಿಕ್ವಿಡ್ ಅಥವಾ ಸಾಲಿಡ್ ಈ ರೀತಿ ಬರೀಬೇಕಾಗ್ತದೆ. ಪರ್ಟಿಕ್ಯುಲರ್ ಎಕ್ಸಾಂಪಲ್ ವಾಟರ್ ಅಥವಾ ಏರ್ ಅಂತ ಬರೆಯೋ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್ ಸ್ಮೋಕಲ್ಲಿ ಅಥವಾ ಗಿವೆನ್ ಎಕ್ಸಾಂಪಲ್ ಫಾರ್ ಸೋಲ್ ಅಂತ ಕೇಳ್ಬೋದು, ಅಥವಾ ವಾಟ್ ಟೈಪ್ ಆಫ್ ಕೊಲೈಡ್ ಸೆಲ್ ಫ್ಲೂಯಿಡ್ ಬಿಲಾಂಗ್ಸ್ ಟು ಅಂತ ಕೇಳ್ಬೋದು. 1 ಮಾರ್ಕ್ಸ್ ಕ್ವಶನ್ ಯಾವ ರೀತಿ ಬೇಕಾದರೂ ಕೇಳ್ಬೋದು ಈ ಕೇಸ್ ಒಳಗೆ. ಸೊ ಗೊತ್ತಿರಲಿ. ಸೊ ಅದಾದಮೇಲೆ ಇಲ್ಲೊಂದಷ್ಟು ಪಾಯಿಂಟನ್ನು ಕೊಟ್ಟಿದ್ದಾರೆ ನೋಡಿ. ವಿಪ್ಡ್ ಕ್ರೀಮ್ ಇಸ್ ಅ ಫೋಮ್ ಅಂತೇಳಿ. ಸಿ ಮೆನಿ ಫ್ಯಾಮಿಲಿಯರ್ ಕಮರ್ಷಿಯಲ್ ಪ್ರಾಡಕ್ಟ್ ಅಲ್ಲಿ ಕೊಟ್ಟಿಲ್ಲದೆ ಇರೋವಂಥ ಒಂದಷ್ಟು ಎಕ್ಸಾಂಪಲ್ನ ಇಲ್ಲೂ ಕೂಡ ಕೊಟ್ಟಿದ್ದಾರೆ. ಸೊ ವಿಚ್ ಇಸ್ ಗ್ಯಾಸ್ ಡಿಸ್ಪರ್ಸ್ಡ್ ಇನ್ ಲಿಕ್ವಿಡ್, ಫ್ರೈಟ್ನಿಂಗ್ ಫೋಮ್ಸ್, ಫೈರ್ ಫೈಟಿಂಗ್ ಫೋಮ್ಸ್, ಅಥವಾ ಮೋಸ್ಟ್ ಬಯಾಲಜಿಕಲ್ ಫ್ಲೂಯಿಡ್ಸ್ ಆರ್ ಎಕ್ವಿಯಸ್ ಸೋಲ್ಸ್. ಸೊ ಅಥವಾ ಇಲ್ಲಿ ದ ಮೋಸ್ಟ್ ಕಾಮನ್ ಸೋಲ್ ಸಾಲಿಡ್ ಇನ್ ಲಿಕ್ವಿಡ್, ಜೆಲ್ ಅಂದರೆ ಲಿಕ್ವಿಡ್ ಇನ್ ಸಾಲಿಡ್, ಎಮಲ್ಷನ್ ಅಂದರೆ ಲಿಕ್ವಿಡ್ ಇನ್ ಲಿಕ್ವಿಡ್. ಸೊ ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ಲಿಯೋಫಿಲಿಕ್ ಆ್ಯಂಡ್ ಲಿಯೋಫೋಬಿಕ್ ಅಂತ ಏನಿದೆ ಇದನ್ನು ಡಿಫ್ರೆನ್ಸ್ ಇಲ್ಲಿ ಕೊಟ್ಟಿಲ್ಲ, ಬಟ್ ನಿಮಗೆ ಯಾವುದೇ ರೆಫರೆನ್ಸ್ ಬುಕ್ಕಲ್ಲಿ ನಿಮಗೆ ಸಿಗ್ತದೆ. ಸೊ ಡಿಫ್ರೆನ್ಸ್ ಬಿಟ್ವೀನ್ ಲಿಯೋಫಿಲಿಕ್ ಆ್ಯಂಡ್ ಲಿಯೋಫೋಬಿಕಲ್ಲಿ ಎಲ್ಲ ಪಾಯಿಂಟ್ಸ್ಗಳು ಕೂಡ ನಮಗೆ ಇಂಪಾರ್ಟೆಂಟ್ ಆಗ್ತದೆ. ಸೊ ಅದನ್ನಷ್ಟು ಕೂಡ ನೀವು ನೆನ್ಪಿಟ್ಕೊಳ್ಳೇಬೇಕಾಗ್ತದೆ. ರಿಮೆಂಬರ್ ದ್ಯಾಟ್. ಸೊ ಲಿಯೋಫಿಲಿಕ್ ಆಗಲಿ ಅಥವಾ ಮತ್ತು ಲಿಯೋಫೋಬಿಕ್ ಸೋಲ್ಸ್ ಆಗಲಿ. ಸೊ ದೆನ್ ಮಲ್ಟಿಮಾಲಿಕ್ಯುಲರ್ ಕೊಲೈಡ್, ವಾಟ್ ಆರ್ ಮಲ್ಟಿಮಾಲಿಕ್ಯುಲರ್ ಕೊಲೈಡ್ ಅಂತ ಕೇಳ್ಬೋದು, ಎಕ್ಸಾಂಪಲ್ ಕೇಳ್ಬೋದು. ಸೊ ನೆನ್ಪಿಟ್ಕೊಳ್ಳಿ. ಸೊ ಮ್ಯಾಕ್ರೋಮಾಲಿಕ್ಯುಲರ್ ಕೊಲೈಡ್, ವಾಟ್ ಆರ್ ಮ್ಯಾಕ್ರೋಮಾಲಿಕ್ಯುಲರ್ ಕೊಲೈಡ್ ಅಂತ ಕೇಳ್ಬೋದು, ಎಕ್ಸಾಂಪಲ್ಸ್ ಕೇಳ್ಬೋದು. ನೆನ್ಪಿಟ್ಕೊಳ್ಳಿ. ಅಸೋಸಿಯೇಟ್ ಕೊಲೈಡ್ಗೆ ಎಕ್ಸಾಂಪಲ್ ಅಂತ ಕೇಳ್ಬೋದು. ಇಲ್ಲಿ ಕ್ರಾಫ್ಟ್ ಟೆಂಪ್ರೇಚರ್ ವಾಟ್ ಇಸ್ ದ ಡೆಫಿನೇಷನ್ ಅಂತ ಕೇಳ್ಬೋದು. ಕ್ರಿಟಿಕಲ್ ಮಿಸಲ್ ಕಾನ್ಸಂಟ್ರೇಷನ್ ಡೆಫಿನೇಷನ್ ಅಂತ ಕೇಳ್ಬೋದು. ಸೊ ವಾಟ್ ಶುಡ್ ಬಿ ದ CMC ಫಾರ್ ಸೋಪ್ಸ್ ಆರ್ ಡಿಟರ್ಜೆಂಟ್ ಅಂತ ಕೇಳ್ಬೋದು. ಸೊ ಸಚ್ ಕ್ವಶನ್ಸ್ ವಿ ಕ್ಯಾನ್ ಎಕ್ಸ್ಪೆಕ್ಟ್. ಸೊ ಮೆಕ್ಯಾನಿಸಮ್ ಆಫ್ ಮಿಸಲ್ ಫಾರ್ಮೇಷನ್ ಅಂತ ಏನಿದೆ, ಚಾನ್ಸಸ್ ಆರ್ ಲೆಸ್ ಚಾನ್ಸಸ್. ಸೊ ಕೇಳೋವಂಥ ಚಾನ್ಸಸ್ ಭಾಳ ಕಡಿಮೆ ಇದೆ. ಸೊ ನೀವು ಓದಿಲ್ಲ ಅಂತಂದ್ರೆ ಇದು ನಡೀತದೆ, ರೈಟ್. ಸೊ ಕ್ಲಿನ್ಸಿಂಗ್ ಆ್ಯಕ್ಷನ್ ಆಫ್ ಸೋಪು ಕೂಡ ಇದನ್ನು ನಾವು ಕೆಮಿಸ್ಟ್ರಿ ಎವ್ರಿಡೇ ಲೈಫಲ್ಲಿ ಡೀಟೇಲ್ ಆಗಿ ಹೇಳ್ತಿದ್ವಿ. ಈ ವರ್ಷ ಆ ಚಾಪ್ಟರ್ ಕೂಡ ತೆಗೆದಿದ್ದಾರೆ. ಸೊ ಬಟ್ ಇದರಲ್ಲಿ ಒಂದು ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ, ಸೋಪ್ ಸೋಲ್ ಇಸ್ ನೆಗೆಟಿವ್ಲಿ ಚಾರ್ಜ್ಡ್ ಅನ್ನೋದು. ಯಾಕಂದರೆ ಈ ರೀತಿ ನೆಗೆಟಿವ್ ಚಾರ್ಜ್ ಇರೋದಕ್ಕೆ ಸೋಪ್ ಸೋಲ್ಸ್ ಅಂತ ನಾವೇನು ಕರಿತೀವಿ ಅಂದರೆ ಸ್ಟೀರೇಟ್ ಅಯಾನ್ಸ್, ದೀಸ್ ಆರ್ ನೆಗೆಟಿವ್ಲಿ ಚಾರ್ಜ್ಡ್ ಅನ್ನೋದನ್ನು ನೀವು ನೆನ್ಪಿಟ್ಕೋಬೇಕಾಗ್ತದೆ. ಆ್ಯಂಡ್ ಕೆಮಿಕಲ್ ಮೆಥಡ್ಸ್ದೊಳಗೆ ಇದುವರೆಗೆ ಒಂದು ಕ್ವಶನನ್ನು ಕೇಳಿಲ್ಲ, ಬಟ್ 1 ಮಾರ್ಕ್ಸಿಗೆ ಯಾವ್ದಾದ್ರು ಕ್ವಶನನ್ನು ಕೇಳುವಂಥ ಚಾನ್ಸಸ್ ಇರ್ಬೋದು. ಕಂಪ್ಲೀಟ್ ದ ಫಾಲೋವಿಂಗ್ ರಿಯಾಕ್ಷನ್ಸ್ ಅಂಥೇಳಿ. ಸೊ ಅದಕ್ಕೆ ಇಟ್ಸ್ ಬೆಟರ್ ದೋಸ್ ಆರ್ ಟಾರ್ಗೆಟಿಂಗ್ 1 ಮಾರ್ಕ್ಸ್ ಅಂದರೆ 70 ಔಟ್ ಆಫ್ 70 ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದಿಸ್. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ಮುಂದಿನ ಪಾರ್ಟ್ ಏನಂತ ನೋಡಿದರೆ, ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಎಲೆಕ್ಟ್ರಿಕಲ್ ಡಿಸ್ಇಂಟಿಗ್ರೇಷನ್ ಆರ್ ಬ್ರಿಡಿಕ್ಸ್-ಆರ್ಕ್ ಮೆಥಡ್ ಅಂತ ಏನಿದೆ, ಎಲೆಕ್ಟ್ರಿಕಲ್ ಡಿಸ್ಇಂಟಿಗ್ರೇಷನ್ ಆರ್ ಬ್ರಿಡಿಕ್ಸ್-ಆರ್ಕ್ ಮೆಥಡ್ ಅಂಥೇಳಿ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಸೊ ಇಂಪಾರ್ಟೆಂಟ್ 2 ಮಾರ್ಕ್ಸಿಗೆ ಕೇಳಿದ್ದಿದೆ. ಇದನ್ನು 2 ಮಾರ್ಕ್ಸಿಗೆ ಸಚ್ ಆಸ್ ಗೋಲ್ಡ್, ಸಿಲ್ವರ್, ಪ್ಲಾಟಿನಮ್ ಸೋಲ್ಸ್ ಅಂಥೇಳಿ ಎಕ್ಸಾಂಪಲ್ ಫಾರ್ ಅಂಥೇಳಿ ಕೇಳ್ಬೋದು. ಈ ಒಂದು ಡಯಾಗ್ರಾಮ್ ಹಾಕಿ ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ. ರಿಮೆಂಬರ್. ಆ್ಯಂಡ್ ಪೆಪ್ಟೈಸೇಷನಲ್ಲಿ ಪ್ರೊಸೆಸ್ ಆಫ್ ಕನ್ವರ್ಟಿಂಗ್ ಅ ಪ್ರೆಸಿಪಿಟೇಟ್ ಇನ್ ಟು ಕೊಲೈಡಲ್ ಸೋಲ್ ಬೈ ಶೇಕಿಂಗ್ ಇಟ್ ಟು ದ ಡಿಸ್ಪರ್ಸ್ಡ್ ಮೀಡಿಯಮ್ ಇನ್ ದ ಪ್ರೆಸೆನ್ಸ್ ಆಫ್ ಸ್ಮಾಲ್ ಅಮೌಂಟ್ ಆಫ್ ಎಲೆಕ್ಟ್ರೋಲೈಟ್. ದ ಎಲೆಕ್ಟ್ರೋಲೈಟ್ ಈಸ್ ಕಾಲ್ಡ್ ಆಸ್ ಪೆಪ್ಟೈಸಿಂಗ್ ಏಜೆಂಟ್ ಅನ್ನೋದು ನೆನಪಿರಲಿ. ಆ್ಯಂಡ್ ಒಂದಷ್ಟು ಎಕ್ಸಾಂಪಲ್ಸ್ ಇಲ್ಲೇನು ಕೊಟ್ಟಿರ್ತಾರೆ, ಆ ಎಕ್ಸಾಂಪಲ್ನು ಕೂಡ ನೀವು ನೆನ್ಪಿಟ್ಕೊಳ್ಬೇಕಾಗ್ತದೆ. ವಾಟ್ ಈಸ್ ಪೆಪ್ಟೈಸೇಷನ್, ಗಿವೆನ್ ಎಕ್ಸಾಂಪಲ್ ಅಂತ ಕೇಳ್ತಾರೆ. ಸೊ ಪೆಪ್ಟೈಸೇಷನ್ ಇಲ್ಲಿ ಕೊಟ್ಟಿಲ್ಲ ಎಕ್ಸಾಂಪಲ್ನ, ಮುಂದೆ ತೋರಿಸ್ತೀನಿ ನಾನು. ಪ್ಯೂರಿಫಿಕೇಷನ್ ಆಫ್ ಕೊಲೈಡಲ್ ಪಾರ್ಟಿಕಲಲ್ಲಿ ಡಯಾಲಿಸಿಸ್ ಒಂದು ನೆನ್ಪಿಟ್ಕೊಳ್ಳಿ. ವಾಟ್ ಈಸ್ ಪ್ಯೂರಿಫಿಕೇಷನ್ ಅನ್ನೋದು ನೆನ್ಪಿಟ್ಕೊಳ್ಳಿ. ಸೊ ಡಯಾಲಿಸಿಸ್ ಪಾರ್ಟನ್ನು ನೆನ್ಪಿಟ್ಕೊಳ್ಳಿ. ಪ್ರೊಸೆಸಿಂಗ್ ಆಫ್ ರಿಮೂವಲ್ ಆಫ್ ಡಿಸಾಲ್ವ್ ಸಬ್ಸ್ಟೆನ್ಸ್ ಫ್ರಮ್ ದ ಕೊಲೈಡಲ್ ಸೊಲ್ಯೂಷನ್ ಥ್ರೂ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತೇಳಿ. ಸೊ ಅಪಾರಟಸ್ ವಿಚ್ ಇಸ್ ಯೂಸ್ಡ್, ವಾಟ್ ಇಸ್ ದ ನೇಮ್ ಆಫ್ ದ್ಯಾಟ್ ಅಂತ ಕೇಳ್ಬೋದು, ಡಯಾಲೈಸರ್ ಅಂತೇಳಿ. ಎಲೆಕ್ಟ್ರೋಡಯಾಲಿಸಿಸ್ ಬಗ್ಗೆ ನೆನ್ಪಿಟ್ಕೊಳ್ಳಿ. 1 ಮಾರ್ಕ್ಸ್ ಕ್ವಶನ್ ಕೇಳುವಂಥ ಚಾನ್ಸಸ್ ಇರ್ತದೆ, ವಾಟ್ ಈಸ್ ಎಲೆಕ್ಟ್ರೋಡಯಾಲಿಸಿಸ್ ಅಂಥೇಳಿ. ಸೊ ಅಲ್ಟ್ರಾ ಫಿಲ್ಟ್ರೇಷನಲ್ಲಿ ಕೊಲೋಡಿಯನ್ ಸೊಲ್ಯೂಷನ್ ಅಂದರೆ ಏನಂತ ಕೇಳ್ಬೋದು. ಯೂಶ್ವಲ್ ಕೊಲೋಡಿಯನ್ ಇಸ್ 4% ಸೊಲ್ಯೂಷನ್ ಆಫ್ ನೈಟ್ರೋಸೆಲ್ಯೂಸ್ ಇನ್ ಮಿಕ್ಸ್ಚರ್ ಆಫ್ ಆಲ್ಕೋಹಾಲ್ ಆ್ಯಂಡ್ ಈಥರ್ ಅಂತ ಏನಿದೆ. ಸೊ ಅದನ್ನು ಕೇಳ್ಬೋದು. ಆರ್ ಹೌ ಡು ಯು ಪ್ರಿಪೇರ್ ಅಲ್ಟ್ರಾ ಫಿಲ್ಟರ್ ಪೇಪರ್ ಅಂತ ಕೇಳ್ಬೋದು. ಅಲ್ಟ್ರಾ ಫಿಲ್ಟರ್ ಪೇಪರ್ ಈಸ್ ಪ್ರಿಪೇರ್ಡ್ ಬೈ ಸೋಕಿಂಗ್ ದ ಫಿಲ್ಟರ್ ಪೇಪರ್ ಇನ್ ದ ಕೊಲೋಡಿಯನ್ ಸೊಲ್ಯೂಷನ್ ಅಂತ ಏನಿದೆ ಅದನ್ನು ಕೇಳ್ಬೋದು. ಸೊ ಪ್ರಾಪರ್ಟೀಸ್ ಆಫ್ ಸೊಲ್ಯೂಷನಲ್ಲಿ ಕಾಲಿಗೇಟಿವ್ ಪ್ರಾಪರ್ಟೀಸ್ ಒಂದೇದು ಇಂಪಾರ್ಟೆಂಟ್ ಪಾಯಿಂಟ್. 1 ಮಾರ್ಕ್ಸಲ್ಲಿ ಯಾವ ರೀತಿ ಕೇಳ್ಬೋತಾರೆ ಅಂತಂದರೆ, ಸೊ ಟ್ರೂ ಸೊಲ್ಯೂಷನ್ ಹೆನ್ಸ್ ದ ವ್ಯಾಲ್ಯೂಸ್ ಆಫ್ ಕಾಲಿಗೇಟಿವ್ ಪ್ರಾಪರ್ಟೀಸ್. ನೋಡಿ ಇಲ್ಲಿ ವ್ಯಾಲ್ಯೂಸ್ ಆಫ್ ಕಾಲಿಗೇಟಿವ್ ಪ್ರಾಪರ್ಟೀಸ್ ಲೈಕ್ ದೀಸ್ ಆರ್ ಸ್ಮಾಲರ್ ಆರ್ಡರ್ ಕಂಪೇರ್ಡ್ ಟು ದ ವ್ಯಾಲ್ಯೂಸ್ ಆಫ್ ಶೋನ್ ಬೈ ಟ್ರೂ ಸೊಲ್ಯೂಷನ್ಸ್ ಅಟ್ ದ ಸೇಮ್ ಕಾನ್ಸಂಟ್ರೇಷನ್ ವೈ ಅಂತ ಕೇಳ್ಬೋದು.
ವೈ ಅಂತ ಕೇಳಿದರೆ ಇದೇ ಆನ್ಸರ್. ಕೊಲಾಯ್ಡಲ್ ಪಾರ್ಟಿಕಲ್ಸ್ ಬೀಯಿಂಗ್ ಬಿಗ್ಗರ್ ಎಗ್ರಿಗೇಟ್ಸ್ ದ ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ ಅ ಕೊಲಾಯ್ಡಲ್ ಸೊಲ್ಯೂಷನ್ ಇಸ್ ಕಂಪೇರಿಟಿವ್ಲಿ ಸ್ಮಾಲ್ ಆಸ್ ಕಂಪೇರ್ ಟು ಟ್ರೂ ಸೊಲ್ಯೂಷನ್ ಅಂತ ಆನ್ಸರ್ ಬರೀಬೇಕಾಗ್ತದೆ. ಅಂದರೆ ವ್ಯಾಲ್ಯೂ ಆಫ್ ಕಾಲಿಗೇಟಿವ್ ಪ್ರಾಪರ್ಟೀಸ್ ಆರ್ ಲೆಸ್ ಫಾರ್ ದಿ ಕಾಮನ್ ದಿಸ್ ಟ್ರೂ ಸೊಲ್ಯೂಷನ್ಸ್ ಲೆಸ್ ಕಂಪೇರ್ ಟು ಅಥವಾ ಸ್ಮಾಲ್ ಆರ್ಡರ್ ಕಂಪೇರ್ ಟು ಟ್ರೂ ಸೊಲ್ಯೂಷನ್. ಯಾಕಂತ ಕೇಳಿದರೆ ಪಾರ್ಟಿಕಲ್ ನಂಬರ್ ಆಫ್ ಪಾರ್ಟಿಕಲ್ಸ್ ಕಡಿಮೆ ಅನ್ನೋದನ್ನು ಬರೀಬೇಕಾಗ್ತದೆ. ಸೊ ಟಿಂಡಾಲ್ ಇಫೆಕ್ಟ್ ಏನಂತ ಕೇಳ್ಬೋದು, ದ ಇಫೆಕ್ಟ್ ದ ಬ್ರೈಟ್ ಕೋನ್ ಅಂದರೆ ದ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಬೈ ಕೊಲಾಯ್ಡಲ್ ಪಾರ್ಟಿಕಲ್ ಇಸ್ ದ ಟಿಂಡಾಲ್ ಇಫೆಕ್ಟ್ ಅಂತೇಳಿ ಏನು ಬರಿತೀವಿ. ಸೊ ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಕೇಸ್. ಸೊ ಅದಾದಮೇಲೆ ಇವೆರಡು 2 ಮಾರ್ಕ್ಸಿಗೆ ಕ್ವಶನ್ನ ಕೇಳ್ಬೋದು. ವಾಟ್ ಈಸ್ ಅ ಕಂಡೀಷನ್ ಟು ಬಿ ಸ್ಯಾಟಿಸ್ಫೈಡ್ ಫಾರ್ ಟಿಂಡಾಲ್ ಇಫೆಕ್ಟ್ ಟು ಬಿ ಅಬ್ಸರ್ವ್ಡ್ ಅಂತೇಳಿ ಇವೆರಡು ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ದೆನ್ Tyndall effect is used to distinguish between colloidal and true solution. ಅಂದರೆ ವಿಚ್ ಇಫೆಕ್ಟ್ ಈಸ್ ಯೂಸ್ ಟು ಡಿಸ್ಟಿಂಗ್ವಿಷ್ ಬಿಟ್ವೀನ್ ಕೊಲಾಯ್ಡಲ್ ಆ್ಯಂಡ್ ಟ್ರೂ ಸೊಲ್ಯೂಷನ್ ಅಂತ ಕ್ವಶನ್ ಕೇಳ್ಬೋದು. ಸೊ ಹೂ ಅಂದರೆ ಕ್ವಶನ್ ಸೈಂಟಿಸ್ಟ್ ಮೇಲೆ ಕ್ವಶನ್ನ ಕೇಳುವಂಥ ಚಾನ್ಸಸ್ ಭಾಳ ಕಡಿಮೆ ಇರ್ತದೆ. ಸೊ ಟಿಂಡಾಲ್ ಇಫೆಕ್ಟ್ ಬೈ ಯೂಸಿಂಗ್ ಟಿಂಡಾಲ್ ಇಫೆಕ್ಟ್ ವಿಚ್ ಮೈಕ್ರೋಸ್ಕೋಪ್ ಇಸ್ ಸೆಟಪ್ ಅಂತಲೂ ಕೇಳ್ಬೋದು. ಅಲ್ಟ್ರಾ ಮೈಕ್ರೋಸ್ಕೋಪ್ ಅಥವಾ ಅಲ್ಟ್ರಾ ಮೈಕ್ರೋಸ್ಕೋಪ್ ಅಪ್ಯಾರಟಸ್ ಇಸ್ ಸೆಟಪ್ ಬೈ ಯೂಸಿಂಗ್ ವಿಚ್ ಟೈಪ್ ಆಫ್ ಇಫೆಕ್ಟ್ ಇನ್ ದ ಕೊಲಾಯ್ಡಲ್ ಸೊಲ್ಯೂಷನ್ ಅಂತ ಕೇಳ್ಬೋದು. ದಟ್ ಇಸ್ ಟಿಂಡಾಲ್ ಇಫೆಕ್ಟ್ ಅಂತ ಆನ್ಸರ್ ಬರೀಬೇಕಾಗ್ತದೆ. ಸೊ ನೆನ್ಪಿಟ್ಕೊಳ್ಳಿ. ಸೊ ಕಲರ್ ಬಗ್ಗೆ ಹೇಳಬೇಕು ಅಂತಂದರೆ ಇದರಲ್ಲಿ ಅಂಥ ಕ್ವಶನನ್ನು ಕೇಳುವಂಥ ಚಾನ್ಸಸ್ ಏನು ಭಾಳ ಕಡಿಮೆ ಇದೆ. ಸೊ ಅಲ್ಲಿ ಕ್ವಶನ್ ಏನಾದರೂ ಕೇಳಿದರೂ ಕೂಡ ವಾಟ್ ಈಸ್ ದ ಕಲರ್ ಫಾರ್ ದಿ ದಿಸ್ ಕಲರ್ ಆಫ್ ದ ಕೊಲಾಯ್ಡಲ್ ಪಾರ್ಟಿಕಲ್ ಡಿಪೆಂಡಿಂಗ್ ಆನ್ ವಾಟ್ ಅಂತ ಕೇಳಿದರೆ ವೇವ್ಲೆಂತ್ ಆಫ್ ದ ಲೈಟ್ ಅಂತ ಬರೀಬೇಕಾಗ್ತದೆ. ಬ್ರೌನಿಯನ್ ಮೂಮೆಂಟ್ ಭಾಳ ಇಂಪಾರ್ಟೆಂಟ್ ಪಾಯಿಂಟು. ಬ್ರೌನಿಯನ್ ಮೂಮೆಂಟ್, ಸೊ ಜಿಗ್ಜ್ಯಾಗ್ ಮೂಮೆಂಟ್ ಆಫ್ ದ ಕೊಲಾಯ್ಡಲ್ ಪಾರ್ಟಿಕಲ್ ಅಂತ ಏನು ಬರೀತೀವಿ ದಟ್ ಈಸ್ ಬ್ರೌನಿಯನ್ ಮೂಮೆಂಟ್. ಅಥವಾ ಇಲ್ಲಿ ಇನ್ನೊಂದು ಪಾಯಿಂಟನ್ನು ಕೇಳ್ತಾರೆ, ವಾಟ್ ಈಸ್ ದ ಇಫೆಕ್ಟ್ ಕಾಲ್ಡ್ ಆ್ಯಸ್ ಅಂತ ಹೇಳಿ ಕೇಳ್ಬೋದು, ಅಥವಾ ಡಿಫೈನ್ ಬ್ರೌನಿಯನ್ ಮೂಮೆಂಟ್ ಅಂತಲೂ ಕೇಳ್ಬೋದು. ಸೊ ವೈ ಬ್ರೌನಿಯನ್ ಮೂಮೆಂಟ್ ಈಸ್ ದೇರ್ ಅಂತ ಕೇಳ್ಬೋದು. ಬ್ರೌನಿಯನ್ ಮೂಮೆಂಟ್ ಅಂತಂದ್ರೆ ಅನ್ಬ್ಯಾಲೆನ್ಸ್ಡ್ ಬಂಬಾರ್ಡ್ಮೆಂಟ್ ಆಫ್ ದ ಪಾರ್ಟಿಕಲ್ಸ್ ಬೈ ದ ಮಾಲಿಕ್ಯೂಲ್ಸ್ ಆಫ್ ಡಿಸ್ಪರ್ಸ್ಡ್ ಮೀಡಿಯಮ್ ಅಂತೇಳಿ ಬರೀಬೇಕಾಗ್ತದೆ. ವೈ ಬ್ರೌನಿಯನ್ ಮೂಮೆಂಟ್ ಈಸ್ ಅಬ್ಸರ್ವ್ಡ್ ಅಂತ ಕೇಳಿದರೆ. ಚಾರ್ಜ್ ಆನ್ ದ ಕೊಲಾಯ್ಡಲ್ ಪಾರ್ಟಿಕಲಲ್ಲಿ ಇಂಪಾರ್ಟೆಂಟ್ ಅಂತಂದರೆ ಚಾರ್ಜ್ ಈಸ್ ದ ಮೇನ್ ರೀಸನ್ ಫಾರ್ ದ ಸ್ಟೆಬಿಲಿಟಿ ಅನ್ನೋದು ನೆನ್ಪಿಟ್ಕೊಳ್ಳಿ. ಸೊ ಇವೆಲ್ಲ ಎಕ್ಸಾಂಪಲ್ಸನ್ನು ಕೊಟ್ಟಿದ್ದಾರೆ, ಕೇಳೋ ಚಾನ್ಸಸ್ ಕಡಿಮೆ ಇದೆ. ಬಟ್ 1 ಮಾರ್ಕ್ಸ್ ಯಾವ್ದು ಬೇಕಾದರೂ ಕೇಳ್ಬೋದು, ಹೇಳೋ ಅಂಥ ಇದನ್ನು ಕೇಳಬಾರ್ದು ಅದನ್ನು ಕೇಳಬಾರ್ದು ಅಂತ ಇರೋದಿಲ್ಲ. ಪರ್ಟಿಕ್ಯುಲರಾಗಿ ನೀವು ಓದಲೇಬೇಕಾಗ್ತದೆ. ವಾಟ್ ಈಸ್ ದ ರೀಸನ್ ಫಾರ್ ದ ಚಾರ್ಜ್ ಆನ್ ದ ಸೋಲ್ ಪಾರ್ಟಿಕಲ್ಸ್ ಅಂತ ಕೇಳ್ಬೋದು. ದ ರೀಸನ್ ಫಾರ್ ದ್ಯಾಟ್ ಈಸ್ ಎಲೆಕ್ಟ್ರಾನ್ ಕ್ಯಾಪ್ಚರ್ ಬೈ ಸೋಲ್ ಪಾರ್ಟಿಕಲ್ಸ್ ಡ್ಯೂರಿಂಗ್ ಎಲೆಕ್ಟ್ರೋ ಡಿಸ್ಪರ್ಷನ್ ಇನ್ ಮೆಟಲ್ಸ್ ಅಂತ ಬರೀಬೋದು. ಅಥವಾ ಪ್ರಿಫರೆನ್ಷಿಯಲ್ ಅಡ್ಸಾರ್ಪ್ಷನ್ ಆಫ್ ಅಯಾನ್ಸ್ ಫ್ರಮ್ ದ ಸೊಲ್ಯೂಷನ್ ಆ್ಯಂಡ್ ಡ್ಯೂ ಟು ಫಾರ್ಮೇಷನ್ ಆಫ್ ದ ಎಲೆಕ್ಟ್ರೋಲಿಟಿಕ್ ಡಬಲ್ ಲೇಯರ್ ಅಂತ ಬರೀಬೋದು. ಸೊ ಪ್ರಿಫರೆನ್ಷಿಯಲ್ ಅಡ್ಸಾರ್ಪ್ಷನ್ ಇಸ್ ದ ಮೋಸ್ಟ್ ಅಕ್ಸೆಪ್ಟೆಡ್ ರೀಸನ್, ಇದನ್ನು ನೆನ್ಪಿಟ್ಕೊಳ್ಳಿ. So particles acquire positive or negative charge by the preferential adsorption when 2 or more ions present in the dispersion medium. Preferential adsorption of the ion which is common to the colloidal particle take place anteli. And this is an example for peptidization. Navenalli helidvi, when silver nitrate solution is added to potassium iodide solution, precipitated silver iodide adsorb iodide ion from the dispersion medium, negatively charged colloidal so results. So idannu he question hege frame ಮಾಡ್ತಾರೆ ಅಂತಂದ್ರೆ, when silver nitrate solution is added to potassium iodide solution, so what type of which charge is developed on the colloidal particle ಅಂತ ಕೇಳ್ಬೋದು. ಅಥವಾ ವಾಟ್ ಈಸ್ ದ ಫಾರ್ಮುಲಾ ಆಫ್ ದ ಕೊಲೈಡ್ ಫಾರ್ಮ್ಡ್ ಅಂತ ಕೇಳ್ಬೋದು. ಅಂದರೆ AgI ಈಸ್ ದ ಕೊಲೈಡ್ ಫಾರ್ಮ್ಡ್. ಎಡಿಷನ್ ಟು ದಟ್ ರಿಮೆಂಬರ್ ಯು ಹ್ಯಾವ್ ಟು ರೈಟ್ ದ ಆನ್ಸರ್ ಇಫ್ ದೇ ಆಸ್ಕ್ ವೆನ್ ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್ ಇಸ್ ಆ್ಯಡೆಡ್ ಟು ಪೊಟ್ಯಾಷಿಯಮ್ ಅಯೋಡೈಡ್ ಅಂತಂದರೆ ವಿಚ್ ಟೈಪ್ ಆಫ್ ಚಾರ್ಜ್ ಡೆವಲಪ್ಡ್ ಅಂತಂದರೆ ನೆಗೆಟಿವ್ ಚಾರ್ಜ್ ಇಸ್ ದ ಆನ್ಸರ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್. ಹಾಗೆಯೇ FeCl3 ಆ್ಯಡೆಡ್ ಟು ಎಕ್ಸೆಸ್ ಆಫ್ ಹಾಟ್ ವಾಟರ್, ವಾಟ್ ಈಸ್ ದ ಚಾರ್ಜ್ ಡೆವಲಪ್ಡ್ ಆನ್ ದ ಕೊಲೈಡಲ್ ಪಾರ್ಟಿಕಲ್ಸ್ ಅಂತ ಕೇಳ್ಬೋದು. ದಟ್ ಈಸ್ ಪಾಸಿಟಿವ್ಲಿ ಚಾರ್ಜ್ಡ್ ಅಂತ ಬರೀಬೇಕಾಗ್ತದೆ. ಸೊ ಹೈಡ್ರೇಟೆಡ್ ಫೆರಿಕ್ ಆಕ್ಸೈಡ್ ಫಾರ್ಮ್ ಡ್ಯೂ ಟು ದ ಅಡ್ಸಾರ್ಪ್ಷನ್ ಆಫ್ Fe3+ ಅಯಾನ್ಸ್ ಅಂತೇಳಿ ನಾವು ಬರೆದ್ವಿ. ಸೊ ಅದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೆಗೆಟಿವ್ ಚಾರ್ಜ್ ಸೋಲ್ ಈಸ್ ಅಬ್ಟೈನ್ಡ್ ವಿತ್ ದ ಅಡ್ಸಾರ್ಪ್ಷನ್ ಆಫ್ OH- ಅಯಾನ್ಸ್ ಅಂತ ಏನಿದೆ. ಸೊ ಪಾಸಿಟಿವ್ಲಿ ಚಾರ್ಜ್ಡ್ ಸೋಲ್ ಆಫ್ ಹೈಡ್ರೇಟೆಡ್ ಫಾರ್ಮ್ ಡ್ಯೂ ಟು ದ ಅಬ್ಸಾರ್ಪ್ಷನ್ Fe3+. ಅದೇ ರೀತಿ ಫೆರಿಕ್ ಕ್ಲೋರೈಡನ್ನು NaOHಗೆ ಆ್ಯಡ್ ಮಾಡಿದರೆ ಯಾವ ಚಾರ್ಜ್ ಅಂತಲೂ ಕೇಳ್ಬೋದು. ಸೊ ಅದಾದಮೇಲೆ ದ ಲೇಯರ್ ಅಟ್ರಾಕ್ಟ್ಸ್, ಇದರಲ್ಲಿ ಎಲೆಕ್ಟ್ರೋಕೈನೆಟಿಕ್ ಪೊಟೆನ್ಷಿಯಲ್ ಅಥವಾ ಎಸೆಟಾ ಪೊಟೆನ್ಷಿಯಲ್ ಅಂತೇಳಿ ಕೇಳ್ಬೋದು. ವಾಟ್ ಈಸ್ ಹೆಲ್ಮಾಲ್ಸ್ ಎಲೆಕ್ಟ್ರಿಕಲ್ ಡಬಲ್ ಲೇಯರ್ ಅಂತ ಕೇಳ್ಬೋದು. ವೆರಿ ಇಂಪಾರ್ಟೆಂಟ್. ಇವೆಲ್ಲ 1 ಮಾರ್ಕ್ ಕ್ವಶನ್. ಎಲೆಕ್ಟ್ರೋಫೋರೆಸಿಸಲ್ಲಿ ವಾಟ್ ಈಸ್ ದಿ ಯೂಸ್ ಆಫ್ ಎಲೆಕ್ಟ್ರೋಫೋರೆಸಿಸ್ ಅಂತ ಕೇಳಿದರೆ ಎಕ್ಸಿಸ್ಟೆನ್ಸ್ ಆಫ್ ಚಾರ್ಜ್ ಆನ್ ದ ಕೊಲೈಡಲ್ ಪಾರ್ಟಿಕಲ್ ಕನ್ಫರ್ಮ್ಡ್ ಬೈ ಎಲೆಕ್ಟ್ರೋಫೋರೆಸಿಸ್ ಅಂತ ಹೇಳಿ ಬರೀಬೇಕಾಗ್ತದೆ. ಸೊ ವಾಟ್ ಈಸ್ ಎಲೆಕ್ಟ್ರೋಫೋರೆಸಿಸ್ ಅಂತ ಕೇಳಿದರೆ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ ಅಂದರೆ ಮೂಮೆಂಟ್ ಆಫ್ ಕೊಲೈಡಲ್ ಪಾರ್ಟಿಕಲ್ ಅಂಡರ್ ಆನ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಫೋರೆಸಿಸ್ ಅಂತ ಬರೆದ್ರೆ ಸಾಕು. ಅದರಲ್ಲಿ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ ಮೂವ್ ಟುವರ್ಡ್ಸ್ ಕ್ಯಾಥೋಡ್ ವೈಲ್ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ ಮೂವ್ ಟುವರ್ಡ್ಸ್ ಆ್ಯನೋಡ್ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಸೊ ಎಲೆಕ್ಟ್ರೋ ಆಸ್ಮೋಸಿಸ್ ಅಂದರೆ ಏನಂತ ಕೇಳ್ಬೋದು. ಮೂಮೆಂಟ್ ಆಫ್ ಪಾರ್ಟಿಕಲ್ ಈಸ್ ಪ್ರಿವೆಂಟೆಡ್ ಬೈ ಸಮ್ ಸುಟೇಬಲ್ ಮೆಂಬ್ರೇನ್, ದ ಅಬ್ಸರ್ವ್ಡ್ ದ್ಯಾಟ್ ದ ಡಿಸ್ಪರ್ಸ್ಡ್ ಮೀಡಿಯಮ್ ಬಿಗ್ಯಾನ್ ಟು ಮೂವ್ ಇನ್ ದ ಎಲೆಕ್ಟ್ರಿಕಲ್ ಫೀಲ್ಡ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರೋ ಆಸ್ಮೋಸಿಸ್ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ.
ದೆನ್ ಇಂಪಾರ್ಟೆಂಟ್ ಕೊಯಾಗುಲೇಷನ್, ವಾಟ್ ಈಸ್ ಕೊಯಾಗುಲೇಷನ್ ಅಂತ ಕೇಳ್ಬೋದು. ಕೊಯಾಗುಲೇಷನ್ ಈಸ್ ನಥಿಂಗ್ ಬಟ್ ದ ಸ್ಟೆಬಿಲಿಟಿ ಆಫ್ ದ ಲಿಯೋಫೋಬಿಕ್ ಸೋಲ್ಸ್ ಇಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಚಾರ್ಜ್ ಇನ್ ದ ಕೊಲಾಯ್ಡಲ್ ಪಾರ್ಟಿಕಲ್. ಈ ಪಾಯಿಂಟ್ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಈ ಸ್ಟೆಬಿಲಿಟಿ ಆಫ್ ದ ಲಿಯೋಫೋಬಿಕ್ ಸೋಲ್ ಡಿಪೆಂಡಿಂಗ್ ಆನ್ ವಾಟ್ ಫ್ಯಾಕ್ಟರ್ ಅಂತ ಕೇಳಿದರೆ ಚಾರ್ಜ್ ಆನ್ ದ ಕೊಲಾಯ್ಡಲ್ ಪಾರ್ಟಿಕಲ್ ಅಂತ ಬರಿತೀವಿ, ಹೌದಾ. ಸೊ ಅದಾದಮೇಲೆ ಪ್ರೊಸೆಸ್ ಆಫ್ ಸೆಟ್ಲಿಂಗ್ ಆಫ್ ಕೊಲಾಯ್ಡಲ್ ಪಾರ್ಟಿಕಲ್ ಇಸ್ ಕಾಲ್ಡ್ ಆಸ್ ಕೊಯಾಗುಲೇಷನ್ ಅನ್ನೋದು ನೆನಪಿರಲಿ. ದೀಸ್ ಆರ್ ಆಲ್ ದ ಮೆಥಡ್. ಎಲೆಕ್ಟ್ರೋಫೋರಸಿಸ್ ಇರ್ಬೋದು, ಮಿಕ್ಸಿಂಗ್ ಆಫ್ ಟು ಅಪೋಸಿಟ್ಲಿ ಚಾರ್ಜ್ಡ್ ಸೋಲ್, ಬೈ ಬಾಯ್ಲಿಂಗ್, ಬೈ ಪರ್ಸಿಸ್ಟೆಂಟ್ ಡಯಾಲಿಸಿಸ್, ಬೈ ಅಡಿಷನ್ ಆಫ್ ಎಲೆಕ್ಟ್ರೋಲೈಟ್ಸ್ ಲೈಕ್ ದಟ್. ಸೊ ಇದರಲ್ಲಿ ಕ್ವಶನ್ ಹೇಗೆ ಕೇಳ್ತಾರೆ ಅಂತಂದರೆ, ವಾಟ್ ಹ್ಯಾಪನ್ಸ್ ವೆನ್ ಟು ಅಪೋಸಿಟ್ಲಿ ಚಾರ್ಜ್ಡ್ ಸೋಲ್ಸ್ ಆರ್ ಆ್ಯಡೆಡ್ ಅಂತ ಕೇಳ್ಬೋದು. ವಾಟ್ ಹ್ಯಾಪನ್ಸ್ ವೆನ್ ಕೊಲೈಡ್ ಈಸ್ ಬಾಯ್ಲ್ಡ್ ಅಂತ ಕೇಳ್ಬೋದು. ವಾಟ್ ಹ್ಯಾಪನ್ಸ್ ವೆನ್ ಕೊಲೈಡ್ ಅಂಡರ್ಗೋ ಪರ್ಸಿಸ್ಟೆಂಟ್ ಡಯಾಲಿಸಿಸ್ ಅಂತ ಕೇಳ್ಬೋದು. ಸೊ ಇವೆಲ್ಲ ಅಡಿಷನ್ ಆಫ್ ಎಲೆಕ್ಟ್ರೋಲೈಟ್ಸ್ ಅಂತ ಹೇಳಿ ಕೇಳ್ಬೋದು. ಅಂದರೆ ಆನ್ಸರ್ ಏನಂದರೆ ಕೊಯಾಗುಲೇಷನ್ ಈಸ್ ದ ಆನ್ಸರ್ ಫಾರ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಅದಾದಮೇಲೆ ಹಾರ್ಡಿಸ್ಕಲ್ಸ್ ರೂಲ್ ಡೆಫಿನೇಷನನ್ನು ಓದಿಟ್ಕೊಂಡಿರಿ. ಈ ರೀತಿ 3 ಕೊಟ್ಟು ವಾಟ್ ಈಸ್ ದ ಆರ್ಡರ್ ಆಫ್ ಫ್ಲಕ್ಯುಲೇಟಿಂಗ್ ಪವರ್ ಅಂತ ಕೇಳ್ಬೋದು, ಅಥವಾ ವಾಟ್ ಈಸ್ ದ ಆರ್ಡರ್ ಫಾರ್ ದಿಸ್ ಫ್ಲಕ್ಯುಲೇಟಿಂಗ್ ಪವರ್ ಅಂತೇಳಿ ಕೇಳ್ಬೋದು, ವೆರಿ ಇಂಪಾರ್ಟೆಂಟ್. ದೆನ್ ಕೊಯಾಗುಲೇಟಿಂಗ್ ವ್ಯಾಲ್ಯೂ ಡೆಫಿನೇಷನನ್ನು ಕೇಳ್ಬೋದು. ದ ಮಿನಿಮಮ್ ಕಾನ್ಸಂಟ್ರೇಷನ್ ಆಫ್ ಎನ್ ಎಲೆಕ್ಟ್ರೋಲೈಟ್ ಇನ್ ಮಿಲಿಮೋಲ್ಸ್ ಪರ್ ಲೀಟರ್ ರಿಕ್ವೈರ್ಡ್ ಟು ಕಾಸ್ ಪ್ರೆಸಿಪಿಟೇಷನ್ ಆಫ್ ಅ ಸೋಲ್ ಅಂತ ಏನಿದೆ. ಸೊ ಕ್ವಾಂಟಿಟೇಟಿವ್ಲಿ ಹೈಯರ್ ವಿಲ್ ಬಿ ದ ಕೊಯಾಗುಲೇಟಿಂಗ್ ಪವರ್ ಆಫ್ ಎನ್ ಅಯಾನ್ ಅಂತ ಏನಿದೆ. ಅಂದರೆ ಸ್ಮಾಲರ್ ದ ಕ್ವಾಂಟಿಟಿ ನೀಡೆಡ್, ಹೈಯರ್ ವಿಲ್ ಬಿ ದ ಕೊಯಾಗುಲೇಟಿಂಗ್ ಪವರ್. ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ದೆನ್ ಕೊಯಾಗುಲೇಷನ್ ಆಫ್ ಲಿಯೋಫಿಲಿಕ್ ಸೋಲಲ್ಲಿ, ಸೊ 2 ಫ್ಯಾಕ್ಟರ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಸ್ಟೆಬಿಲಿಟಿ, ವೆರಿ ಇಂಪಾರ್ಟೆಂಟ್. 1 ಮಾರ್ಕ್ಸಿಗೆ ಕೇಳಿದರೆ, ಒನ್ ಈಸ್ ಚಾರ್ಜ್ ಆನ್ ದ ಸಾಲ್ಯುವೇಷನ್, ಚಾರ್ಜ್, ಅನದರ್ ಒನ್ ಈಸ್ ಸಾಲ್ಯುವೇಷನ್ ಅಂತೇಳಿ ಬರೀಬೇಕಾಗ್ತದೆ. ಸೊ ದಿಸ್ ಕೊಯಾಗುಲೇಷನ್ ಡನ್ ಬೈ ವಿಚ್ ಮೆಥಡ್ ಅಂತ ಕೇಳಿದರೆ, ಬೈ ಆ್ಯಡಿಂಗ್ ಎಲೆಕ್ಟ್ರೋಲೈಟ್ ಆರ್ ಬೈ ಆ್ಯಡಿಂಗ್ ಸುಟೇಬಲ್ ಸಾಲ್ವೆಂಟ್ ಅಂತೇಳಿ ಬರೀಬೇಕಾಗ್ತದೆ, ಇಂಪಾರ್ಟೆಂಟ್. ಪ್ರೊಟೆಕ್ಷನ್ ಆಫ್ ಲಿಯೋಫೋಬಿಕ್ ಸೋಲ್ಸಲ್ಲಿ ವಾಟ್ ಈಸ್ ದ ಎಕ್ಸಾಂಪಲ್ ಫಾರ್ ದ ಪ್ರೊಟೆಕ್ಟಿವ್ ಕೊಲೈಡ್ಸ್ ಅಂತ ಕೇಳ್ಬೋದು, ರೈಟ್. ಕಾಲ್ಡ್ ಪ್ರೊಟೆಕ್ಟಿವ್ ಕೊಲೈಡ್ಸ್ ಅಂತ ಏನಿದೆ. ಲಿಯೋಫೋಲಿಕ್ ಕೊಲೈಡ್ಸ್ ಯಾವುದಾದ್ರೂ ಕೊಡ್ಬೋದು ನೀವು, ಲಿಯೋಫಿಲಿಕ್ ಕೊಲೈಡ್ಸನ್ನು. ಸೊ ಮೋರ್ ಸ್ಟೇಬಲ್ ದ್ಯಾನ್ ಲಿಯೋಫಿಲಿಕ್ ಆ್ಯಂಡ್ ಲಿಯೋಫೋಬಿಕ್, ಔಟ್ ಆಫ್ ಟು ವಿಚ್ ಈಸ್ ಮೋರ್ ಸ್ಟೇಬಲ್ ಅಂತ ಕೇಳ್ಬೋದು. ಲಿಯೋಫಿಲಿಕ್ ಈಸ್ ಮೋರ್ ಸ್ಟೇಬಲ್ ದ್ಯಾನ್ ಲಿಯೋಫೋಬಿಕ್ ಸೋಲ್ಸ್ ಅಂತೇಳಿ. ವಾಟ್ ಇಸ್ ದ ರೀಸನ್ ಅಂತ ಕೇಳಿದರೆ, ದಟ್ ಈಸ್ ಲಿಯೋಫಿಲಿಕ್ ಸೋಲ್ಸ್ ಆರ್ ಎಕ್ಸ್ಟೆನ್ಸಿವ್ಲಿ ಹೈಡ್ರೇಟೆಡ್ ಅಥವಾ ಸಾಲ್ವೇಟೆಡ್ ಅನ್ನೋದನ್ನು ನಾವು ಬರೀಬೇಕಾಗ್ತದೆ. ಆ್ಯಂಡ್ ಎಕ್ಸಾಂಪಲ್ ಫಾರ್ ಪ್ರೊಟೆಕ್ಟಿವ್ ಕೊಲೈಡ್ ಕೂಡ ನೆನಪಿರಲಿ. ಆ್ಯಂಡ್ ಎಮಲ್ಷನ್ ಪಾರ್ಟ್ ನಮ್ಮ ಸಿಲೆಬಸ್ಸಿಗೆ ಇಲ್ಲ, ಅದಕ್ಕಾಗಿ ಯಾವುದು ನೆನ್ಪಿಟ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಆ್ಯಂಡ್ ಕೊಲೈಡ್ ಅರೌಂಡ್ ಅಸ್ಸಲ್ಲಿ 1 ಮಾರ್ಕ್ಸನ್ನು ಕೇಳುವಂಥ ಚಾನ್ಸಸ್ ಇರ್ತದೆ, ಗೊತ್ತಿರಲಿ. ಎಕ್ಸಾಂಪಲ್ ಫಾರ್ ಕೊಲೈಡ್ಸ್ ಅಂಥೇಳಿ. ಸೊ ಇಲ್ಲಿ ನೋಡಿ, ಡಸ್ಟ್ ಪಾರ್ಟಿಕಲ್ ಅಲಾಂಗ್ ವಿತ್ ದ ವಾಟರ್ ಸಸ್ಪೆಂಡ್ ಇನ್ ದ ಏರ್ ಸ್ಕ್ಯಾಟರ್ ಬ್ಲೂ ಲೈಟ್ ವಿಚ್ ಆರ್ ರೀಚಸ್ ಅವರ್ ಐಸ್ ಆ್ಯಂಡ್ ದ ಸ್ಕೈ ಅಪಿಯರ್ಸ್ ಬ್ಲೂ ಟು ಅಸ್. ವೈ ಸ್ಕೈ ಅಪಿಯರ್ಸ್ ಬ್ಲೂ ಅಂಥೇಳಿ 1 ಮಾರ್ಕ್ಸನ್ನು ಕೇಳ್ಬೋದು ಇದರಲ್ಲಿ. ಸೊ ಫಾಗ್, ಮಿಸ್ಟ್, ರೇನ್ ಆರ್ ಇನ್ ಎಕ್ಸಾಂಪಲ್ಸ್ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ artificial raining by throwing sand or electrify sand or spraying a soul carrying positive charge, opposite charge, ಅಂದರೆ ಚಾರ್ಜ್ ಅಪೋಸಿಟ್ ಟು ಒನ್ ಕ್ಲೌಡ್ ಫ್ರಾಮ್ ಆನ್ ಏರೋಪ್ಲೇನ್ ಇಸ್ ಆಲ್ಸೋ ಎನ್ ಎಕ್ಸಾಂಪಲ್ ಫಾರ್ ದ ಕೊಯಾಗುಲೇಷನ್ ಅನ್ನೋದು ನೆನಪಿರಲಿ. ಫುಡ್ ಆರ್ಟಿಕಲ್ಸ್ ಬಗ್ಗೆ, ಬ್ಲಡ್ ಬಗ್ಗೆ ಇದು ನೆನಪಿಟ್ಕೊಳ್ಳಿ. ಕೊಲಾಯ್ಡಲ್ ಸೊಲ್ಯೂಷನ್ ಆಫ್ ಎನ್ ಅಲ್ಯೂಮಿನೈಡ್ ಸಬ್ಸ್ಟೆನ್ಸ್, ದ ಸೆಪ್ಟಿಕ್ ಆಕ್ಷನ್ ಆಫ್ ಆಲಮ್ ಆರ್ ಫೆರಿಕ್ ಕ್ಲೋರೈಡ್ ಸೊಲ್ಯೂಷನ್ ಇಸ್ ಡ್ಯೂ ಟು ದ ಕೊಯಾಗುಲೇಷನ್. ಸೊ ವಾಟ್ ಹ್ಯಾಪನ್ಸ್ ವೆನ್ ಫೆರಿಕ್ ಕ್ಲೋರೈಡ್ ಇಸ್ ಆ್ಯಡೆಡ್ ಟು ಬ್ಲಡ್ ಅಂತ ಕೇಳ್ಬೋದು. ಸೊ ಕೊಯಾಗುಲೇಷನ್ ಟೇಕ್ ಪ್ಲೇಸ್ ಅಂತ ಬರೀಬೇಕು. ಫಾರ್ಮೇಷನ್ ಆಫ್ ಡೆಲ್ಟಾ ಅಂತ ಏನಿದೆ, ಫಾರ್ಮೇಷನ್ ಆಫ್ ಡೆಲ್ಟಾ ಈಸ್ ಡ್ಯೂ ಟು ಅಂತ ಕೇಳ್ಬೋದು, ಕೇಳಿದ್ದಿದೆ. ಸೊ ಕೊಯಾಗುಲೇಷನ್ ಆಫ್ ದ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಅಂತ ಬರೀಬೇಕು. ಇನ್ ದ ಎಲೆಕ್ಟ್ರಿಕಲ್ ಪ್ರೆಸಿಪಿಟೇಷನ್ ಆಫ್ ದ ಸ್ಮೋಕ್, ಇಲ್ಲಿ ಕ್ವಶನ್ನ ಕೇಳುವಂಥ ಚಾನ್ಸಸ್ ಏನಿಲ್ಲ. ಪ್ಯೂರಿಫಿಕೇಷನ್ ಆಫ್ ಡ್ರಿಂಕಿಂಗ್ ವಾಟರ್, ಇಟ್ ಈಸ್ ಆಲ್ಸೋ ರಿಮೆಂಬರ್ ಕೊಯಾಗುಲೇಷನ್ ಅಂತ ವರ್ಡ್ ಬರಿತೀವಿ. ಮೆಡಿಸಿನ್ ಆ್ಯಕ್ಟ್ ಅಪಾನ್, ಇದನ್ನು ಕೇಳ್ಬೋದು ನೋಡಿ. ಕೊಲಾಯ್ಡಲ್ ಆ್ಯಂಟಿಮನಿ ಈಸ್ ಯೂಸ್ಡ್ ಇನ್ ದ ವಿಚ್ ಡಿಸೀಸ್ ಅಂತ ಕೇಳ್ಬೋದು, ಕಾಲಜಾರ್ ಅಂಥೇಳಿ, ರೈಟ್, ಕಲಾಜಾರ್. ಸೊ ಫಾರ್ ಎಕ್ಸಾಂಪಲ್ ಆರ್ಜಿರೋಲ್ ಸೋಲ್ ಈಸ್ ಯೂಸ್ಡ್ ಇನ್ ಸಿಲ್ವರ್ ಸೋಲ್ ಐ ಲೋಷನ್. ಸೊ ಕೊಲಾಯ್ಡಲ್ ಗೋಲ್ಡ್ ಈಸ್ ಯೂಸ್ಡ್ ಇನ್ ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನ್. ಸೊ ಇನ್ ದ ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನ್ ವಿಚ್ ಕೊಲೈಡ್ ಈಸ್ ಯೂಸ್ಡ್ ಅಂತ ಕೇಳ್ಬೋದು. ಸೊ ಸ್ಟೊಮಕ್ ಡಿಸಾರ್ಡರ್ದಲ್ಲಿ ವಿಚ್ ಕೊಲೈಡ್ ಈಸ್ ಯೂಸ್ಡ್ ಅಂತ ಕೇಳ್ಬೋದು, ಮಿಲ್ಕ್ ಆಫ್ ಮೆಗ್ನೀಷಿಯಾ. ಸೊ ಕೊಲೈಡಲ್ ಮೆಡಿಸಿನ್ಸ್ ಆರ್ ಮೋರ್ ಇಫೆಕ್ಟಿವ್ ವೈ ಅಂತ ಕೇಳ್ಬೋದು, ಬಿಕಾಸ್ ದೇ ಹ್ಯಾವ್ ಲಾರ್ಜ್ ಸರ್ಫೇಸ್ ಏರಿಯಾ ಆ್ಯಂಡ್ ಆರ್ ಈಸಿಲಿ ಅಸಿಮಿಲೇಟೆಡ್ ಅನ್ನೋದನ್ನು ಬರೀಬೇಕಾಗ್ತದೆ. Then animal hides are colloidal in nature. When a hide which has positively charged particle, what is the charge present in the hide anta kelbodu, animal hide positively charged. So which type of colloidal particles are needed in the tanning anta kelbodu, negatively charged particles are needed. Yakandre so illi hide particles are positively charged idda mele ನಾವು coagulation ಮಾಡೋದಕ್ಕೆ negatively charged colloidal particles ನಾವು ಯೂಸ್ ಮಾಡಬೇಕಾಗ್ತದೆ ಅನ್ನೋದು ನೆನಪಿರಲಿ. So cleansing action of soaps and detergent, photographic plates and films. ಸೊ ಇದು ಕೂಡ ಎಮಲ್ಷನ್ ಆಫ್ ದ ಲೈಟ್ ಸೆನ್ಸಿಟಿವ್ ಸಿಲ್ವರ್ ಬ್ರೋಮೈಡ್ ಆರ್ ಇನ್ ಜಿಲಾಟಿನ್ ಓವರ್ ಗ್ಲಾಸ್ ಪ್ಲೇಟ್ಸ್ ಆ್ಯಂಡ್ ಸೆಲ್ಯುಲರ್ ಫಿಲ್ಮ್ಸ್ ಅಂಥೇಳಿ. ಲೆಟೆಕ್ಸ್ ಇಸ್ ಕೊಲಾಯ್ಡಲ್ ಸೊಲ್ಯೂಷನ್ ಆಫ್ ರಬ್ಬರ್ ಪಾರ್ಟಿಕಲ್ಸ್ ವಿಚ್ ಇಸ್ ನೆಗೆಟಿವ್ಲಿ ಚಾರ್ಜ್ ಅಂತ ಏನಿದೆ. ಲೆಟೆಕ್ಸ್, ವಾಟ್ ಈಸ್ ದ ಚಾರ್ಜ್ ಆನ್ ದ ಲೆಟೆಕ್ಸ್ ಅಂತ ಕೇಳ್ಬೋದು. ರಬ್ಬರ್ ಇಸ್ ಅಬ್ಟೈನ್ಡ್ ಬೈ ವಾಟ್ ಟೈಪ್ ಆಫ್ ವಿಚ್ ಮೆಥಡ್ ಅಂತ ಕೇಳ್ಬೋದು, ದಟ್ ಇಸ್ ಕೊಯಾಗುಲೇಷನ್ ಆಫ್ ದ ಲೆಟೆಕ್ಸ್. ಇಂಡಸ್ಟ್ರಿಯಲ್ ಪ್ರಾಡಕ್ಟ್, ಪೇಂಟ್ಸ್, ಇಂಕ್ಸ್, ಇಂಥಷ್ಟಿಗೆ ಇವೆಲ್ಲ ಒಂದಷ್ಟು ಎಕ್ಸಾಂಪಲ್ನ ನೆನ್ಪಿಟ್ಕೊಳ್ಳಿ.
ಸೊ ದೀಸ್ ಆರ್ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಬೌಟ್ ಸರ್ಫೇಸ್ ಕೆಮಿಸ್ಟ್ರಿ. ಇಲ್ಲಿಗೆ ಈ ಚಾಪ್ಟರ್ ಮುಗೀತದೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟೂಡ್. ನಿಮಗೆ ಲೈಕ್ ಆಗಿದೆ ಅಂತ ಅನ್ಕೋತೀನಿ. ನಿಮಗೆ ಯಾವ ಪಾರ್ಟ್ ಬೇಕು, ಯಾವ ಚಾಪ್ಟರ್ ಬೇಕು, ಈ ಒಂದು ಸೀರೀಸಲ್ಲಿ ನೀವು ಓದ್ಬೋದು. ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಇದನ್ನು ಶೇರ್ ಮಾಡಿ. ಸೊ ನೀವು ನನಗೆ ಮಾಡಬೇಕಾಗಿರೋದು ಏನಂತಂದರೆ, ನೀವು ಒಳ್ಳೆಯ ಮಾರ್ಕ್ಸನ್ನು ತೆಗಿಬೇಕು. ಈಗ ನಿಮಗೆ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ ಅಂತ ಗೊತ್ತಿದೆ, ಬಟ್ ಅದರ ಬಗ್ಗೆ ನೀವು ಭಾಳ ಥಿಂಕ್ ಮಾಡ್ದೇ, ರಿಲ್ಯಾಕ್ಸ್ ಆಗದೇ ನಿಮ್ಮ ಒಂದು ಪ್ರಿಪ್ರೇಷನನ್ನು ಕಂಟಿನ್ಯೂ ಮಾಡ್ಕೋತಾ ಇರಿ. ಸೊ ಒಳ್ಳೆಯ ಮಾರ್ಕ್ಸ್ ಬೀಳೋದ್ರಲ್ಲಿ ಎರಡು ಅನುಮಾನನೇ ಇರೋದಿಲ್ಲ. ಮತ್ತು ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸೋಣಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.